ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಭತ್ತದ ನಾಡದಂಥ ಗಂಗಾವತಿ ತಾಲೂಕಲ್ಲಿದ್ದೀವಿ. ನಾವಿವತ್ತು ಹೊಸಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿನ ರೈತರಾಗಿರುವಂಥ ಶ್ರೀ ಪರ್ವತಯ್ಯ ಸ್ವಾಮಿಯವ್ರನ್ನ ಮಾತಾಡಿಸಿ ಈ ಭತ್ತದ ಹಕೀಕತ್ ಏನಿದೆ, ನಿಜವಾಗ್ಲೂ ಭತ್ತ ಬೇಸಾಯ ಮಾಡೋದು ಅಷ್ಟೊಂದು ಕಷ್ಟ ಇದೆಯಾ? ಯಾಕಂದರೆ ಮೊದಲು ಏನು ರೈತರು ಭತ್ತ ಮಾಡ್ತಾ ಇದ್ರಲ್ಲ, ಅವ್ರು ಹೇಳ್ತಾಯಿದ್ರು ಭತ್ತ ಬೆಳೆದು ತುಂಬ ಈಸಿ ಇದೆ, ಅದೇನು ಒಂದು ಲೇಸಿ ಬೆಳೆ ಅಂತಲೇ ಹೇಳ್ತಾಯಿದ್ರು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ ಭತ್ತದಲ್ಲಿ, ಯಾವ್ಯಾವ ಹೊಸ ರೋಗ ಕೀಟಗಳೆಲ್ಲ ಬರ್ತಾ ಇದ್ದಾವೆ, ಏನೆಲ್ಲ ಅದಕ್ಕೆ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾ ಇದ್ದಾರೆ, ಕೊನೆಯಲ್ಲಿ ಇಷ್ಟೆಲ್ಲ ಮಾಡಿದಾದ್ಮೇಲೆ ಇವ್ರಿಗೆ ಏನು ಆದಾಯ ಮಾಡ್ತಾ ಇದ್ದಾರೆ ಅನ್ನೋ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್, ನಾವು ಒಂದೆರಡು ದಿನಗಳ ಹಿಂದೆ ಕೃಷಿ ಮಹಾವಿದ್ಯಾಲಯ ಗಂಗಾವತಿಗೆ ಹೋಗಿದ್ವಿ ಸರ್. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವು ಬಹಳ ವರ್ಷಗಳಿಂದ ಒಂದು ಅದ್ಭುತವಾಗಿ ಈ ಒಂದು ಭತ್ತನ ಬೆಳೀತಾ ಇದ್ದೀರಾ, ಅದರಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಕೂಡ ಮಾಡಿದ್ದೀರಾ. ಹಾಗಾಗಿ ನಿಮಗೆ ಸಾಕಷ್ಟು ಅನುಭವ ಇದೆ ಅಂತ ಅವ್ರು ಹೇಳ್ತಾಯಿದ್ರು ಸರ್. ಹಾಗಾಗಿ ನೀವು ಯಾವ ರೀತಿ ಒಂದು ಭತ್ತವನ್ನು ಬೆಳೀತಿದ್ದೀರ ಅನ್ನೋ ಕುರಿತು ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋಕ್ಕೆ ಇವತ್ತು ನಿಮ್ಮ ಹತ್ರ ಬಂದಿದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಪರಿಚಯ ಸರ್, ನಿಮ್ಮ ಕೃಷಿ ಹಿನ್ನೆಲೆ ಏನು, ಹೇಗೆ? ಸರ್ ನಮಸ್ಕಾರ. ನನ್ನ ಹೆಸರು ಪರ್ವತಯ್ಯ ಸ್ವಾಮಿ, ಹೊಸಹಳ್ಳಿ ಗ್ರಾಮ, ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲೆ. ನಾನು ಸುಮಾರು 30 ವರ್ಷದಿಂದ ಈ ಕೃಷಿಯಲ್ಲಿ ತೊಡಗಿರೋಂಥ ಒಬ್ಬ ಸಣ್ಣ ರೈತ. ನನ್ನ ಭತ್ತ ಬಿಟ್ಟು ಬೇರೆ ಏನು ಕೃಷಿ ಇವತ್ತು ಮಾಡ್ತಾಯಿಲ್ಲ ನಾವು. ಮೊದಲೆಲ್ಲ ಏನಿತ್ತು ಅಂದರೆ, ನಮ್ಮ ಪೂರ್ವಜರ ಕಾಲದಲ್ಲಿ, ನಮ್ಮ ತಂದೆ ತಾತನವ್ರ ಕಾಲದಲ್ಲಿ ಸಮಗ್ರ ಕೃಷಿ ಮಾಡ್ತಾಯಿದ್ದು. ಸಮಗ್ರ ಕೃಷಿ ಅಂದರೆ ಇಲ್ಲಿ ನಮ್ಮ ಭಾಗದಲ್ಲಿ ಕಬ್ಬು, ಇತರ ಸಿರಿಧಾನ್ಯಗಳನ್ನ ಬೆಳೀತಾಯಿದ್ರು. ಸರ್, ಇದು ಯಾವಾಗಿಂದ ಸ್ಟೋರಿ ಸರ್ ಇದೆಲ್ಲ? ಸರ್, ಇದು ನಮ್ಮ ತಾತನವರು, ಅಂದರೆ ಸುಮಾರು 50 ವರ್ಷಗಳ ಹಿಂದೆ. ಓಕೆ. ನಮ್ಮ ಗಂಗಾವತಿಯಲ್ಲಿ ಭತ್ತದ ನಾಡು ಗಂಗಾವತಿ ಆಗಿರಲಿಲ್ಲ. ಇಲ್ಲ ಹಾಗೆಲ್ಲ ಇತ್ತು. ಕಬ್ಬು ಜಾಸ್ತಿ ಇತ್ತು. ನಮ್ಮಲ್ಲಿ ಕಬ್ಬು ಇತ್ತು, ಹತ್ತಿ ಇತ್ತು. ಹೌದು ಸರ್. ಮರಳಿ ಶುಗರ್ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಫ್ಯಾಕ್ಟ್ರಿ ಅಂತ ಸೆಕೆಂಡ್ ಫ್ಯಾಕ್ಟ್ರಿ ಇತ್ತು. ಹಾಗೇನಾಯ್ತಿತ್ತು, ಜಾಸ್ತಿ 75% ಕಬ್ಬೇ ಬೆಳೀತಾ ಇದ್ರು ನಮ್ಮಲ್ಲಿ. ಇನ್ನು ಈಗಲೂ ನೋಡ್ಬೋದು, ಅಲ್ಲಲ್ಲಿ ಆಲೆಮನೆಗಳು ಕಾಣ್ತಾ ಇದ್ದಾವೆ ನಮ್ಮ ಊರಲ್ಲಿ. ಅಂದರೆ ಇಲ್ಲಿ ಫ್ಯಾಕ್ಟ್ರಿ ಕಳಿಸೋದಲ್ದೇ ತಾವೇ ಖುದ್ದಾಗಿ ಬೆಲ್ಲ ಮಾಡಿ ಗಾಣದಿಂದ ಬೆಲ್ಲ ತೆಗೆದು ಮಾರಾಟ ಮಾಡುವಂಥ ಒಂದು ಪದ್ಧತಿನೇ ಇತ್ತು. ಕಾಲಕ್ರಮೇಣ ಏನಾಯಿತು, ಫ್ಯಾಕ್ಟ್ರಿ ಸ್ವಲ್ಪ ಮುಚ್ಚೋಗುವಂಥ ಪರಿಸ್ಥಿತಿ ಬಂದಾಗ ಬೇರೆ ದಾರಿ ಇಲ್ಲದೆ ನಾವು ಭತ್ತಕ್ಕೆ ಅವಲಂಬಿತರಾದ್ವಿ. ಓಕೆ. ಅದು ಇವತ್ತಿನ ದಿವಸ ಏನಾಯ್ತಂದರೆ, ಬೇರೆ ಕೃಷಿ ಮಾಡೋದನ್ನು ಮರ್ತೋಗ್ಬಿಟ್ಟಿದ್ವಿ ನಾವು. ಭತ್ತರೇ ಮೂಲ ಕೃಷಿ ಆಗಿದೆ. ಹಾಂ ಸರ್, ಇದು ತುಂಗಭದ್ರಾ ಇದು ಎಲ್ಲ ನೀರಾವರಿ ನಿಮಗೆ ಯಾವಾಗ ಸಿಗೋಕ್ಕೆ ಸ್ಟಾರ್ಟ್ ಆಯ್ತು ಸರ್? ಇದು ಯಾವಾಗ, ಹೇಗೆ? ಸರ್, ಇದು ನಮ್ಮದು ತುಂಗಭದ್ರಾ ಡ್ಯಾಮ್ ಬರೋದಕ್ಕಿಂತ ಪೂರ್ವದಲ್ಲಿ ಸುಮಾರು 500 ವರ್ಷಗಳ ಇತಿಹಾಸ ಇದೆ ನಮಗೆ. ಯಾಕಂದರೆ ವಿಜಯನಗರ ಸಾಮ್ರಾಜ್ಯ ಇರುವಂಥ ಕಾಲದಲ್ಲೇ ನಮಗೆ ನೀರಾವರಿ ಶುರುವಾಯಿತು. ವಿಜಯನಗರ ಇನ್ನು ಇವತ್ತಿಗೂ ನೋಡ್ಬೋದು ನೀವು, ರಿವರ್ಗೆ ಹೋದರೆ, ಹೊಳೆಗೆ ಹೋದರೆ ಇನ್ನು ನಮ್ಮಲ್ಲಿ ಅಡ್ಡ ಅಣೆಕಟ್ಟುಗಳು ಬೇಕಾದಷ್ಟಿದ್ದಾವೆ. ಅಂದರೆ ಆ ಕಾಲದಲ್ಲಿ ವಿಜಯನಗರ ಮಹಾರಾಜರೇ ನಮಗೆ ನೀರಾವರಿಗೆ ಒತ್ತು ಕೊಟ್ಟು ಕೆಲವು ಏರಿಯಾಗಳಿಗೆ ಸುಮಾರು ಒಂದು 10-15 ಸಾವಿರ ಎಕರೆಯಷ್ಟು ನೀರಾವರಿ ಪ್ರದೇಶ ಮಾಡಿದ್ದಾರೆ. ಈ ಭಾಗದಲ್ಲಿ, ಕೊಪ್ಪಳ ಭಾಗದಲ್ಲಿ, ಅಂದರೆ ಗಂಗಾವತಿ ತಾಲೂಕಲ್ಲಿ ಈ ಹೊಸಳ್ಳಿ ಗ್ರಾಮದಿಂದ ಹಿಡಿದು ಕಂಪ್ಲೀಟ್ ಆನೆಗುಂದಿವರೆಗೆ, ಆಮೇಲೆ ಸಣ್ಣಪುರ ಮೇಲ್ಭಾಗದಲ್ಲಿ ಸಣ್ಣಪುರವರೆಗೆ, ಅದಾದ ನಂತರ ಆ ಕಡೆ ಬಳ್ಳಾರಿ ಜಿಲ್ಲೆ ತೊಗೊಂಡ್ರೆ ರಾಮಸಾಗರ ಸರೌಂಡಿಂಗ್ ಆ ಬೆಲ್ಟಲ್ಲಿ, ಅಂದರೆ ರಿವರ್ಗೆ 2 ಅಡ್ಡ ಗೋಡೆಗಳನ್ನು ಕಟ್ಟಿ ಹೊಳೆ ನೀರನ್ನು ನಮಗೆ ವಿಜಯನಗರ ಕಾಲುವೆ ಮೂಲಕ ಪಾಸ್ ಮಾಡ್ತಾ ಇದ್ದಾರೆ. ಇವತ್ತಿಗೂ ಹಳೆ ಕಾಲುವೆಗಳು ಹಂಗೆ ಉಳ್ಕೊಂಡಿದೆ ಜೀವಂತ. ಹಾಂ ಸರ್. ಸರ್, ಈಗ ಮೊದಲು ಭತ್ತ ಅಂತಂದಾಗ ಇಲ್ಲಿ ಲೋಕಲ್ ತಳಿಗಳು ಸರ್, ಲೋಕಲ್ ರೇಸಸ್ ಅಂತ ಏನು ಹೇಳ್ತೀವಿ, ಅದು ಜಾಸ್ತಿ ಬೆಳೀತಾ ಇದ್ರು. ಅದರಿಂದ ಈ ಹೈಬ್ರಿಡಿಗೆ ಬಂದಿದ್ದ, ಹೇಗೆ ಇದು? ಸರ್, ಮೊದಲೆಲ್ಲ ಏನಾಗ್ತಾಯಿತ್ತು, ಲೋಕಲ್ ತಳಿಗಳನ್ನೇ ಜಾಸ್ತಿ ಬೆಳೀತಾಯಿದ್ರು. ನೀವು ಮೈಸೂರು ಭಾಗದಲ್ಲಿ ಕೇಳ್ಬೋದು, ರಾಜಮುಡಿ ಅಂತ ಇತ್ತಲ್ಲ, ಅದು ಇಲ್ಲಿದೆ. ಓಕೆ. ಇಲ್ಲಿ ಬೆಳೀತಾ ಇದ್ರು. ಆಮೇಲೆ ಒಂದು ಹಂಸ ಅಂತ ಬೆಳೀತಾ ಇದ್ರು, ಬಿಳೆ ಹಂಸ. ಆಮೇಲೆ ಆಂಧ್ರದ ಒಂದು ವೆರೈಟಿ ತೆಲ್ಲ ಹಂಸ ಅಂತ ಬೆಳೀತಾ ಇದ್ರು. ಹೀಗೆ ಹಲವಾರು ವೆರೈಟಿಗಳು ನಮ್ಮ ಮೂಲ ತಳಿಗಳು ಇದ್ದವು. ಅದೇನಾಗ್ತಾ ಇದೆ ಅಂದರೆ, ಇಳುವರಿ ಸ್ವಲ್ಪ ಕಡಿಮೆ ಬರೋದ್ರಿಂದ ಬರ್ತಾ ಬರ್ತಾ ಹಸಿರು ಕ್ರಾಂತಿ ಶುರು ಆಯ್ತಲ್ಲ. ಹಸಿರು ಕ್ರಾಂತಿ ಶುರು ಆದಮೇಲೆ ಹೈಬ್ರಿಡ್ಗೂ ಒತ್ತು ಕೊಡ್ಕೊಂತ ಹೋದ್ರೆ, ಯಾಕಂದ್ರೆ ಹೀಲ್ಡ್ ಜಾಸ್ತಿ ಬೇಕು ಅಂತೇಳಿ ಆಗ ಶುರುವಾಗಿದ್ದು. ಈ ನಮ್ಮ ಮೂಲ ತಳಿಗಳನ್ನ ಬಿಟ್ಟು ನಾವು ಹೈಬ್ರಿಡ್ಗೆ ಮಾರುವಾಗಿದ್ದು. ಅದು ಇವತ್ತಿಗೂ ನಾವಿನ್ನೂ ಬದಲಾಗಕ್ಕೆ ಆಗ್ತಾ ಇಲ್ಲ. ನಡುವೆ ನಾವೇನಾಯಿತು, ಸುಮಾರು 2017-18ರಲ್ಲಿ ಒಂದು 7 ತಳಿಗಳನ್ನು ನಾನೇ ಖುದ್ದಾಗಿ ಒಂದು ದಾವಣಗೆರೆ ಹತ್ರ ಕುಂಬಳೂರು ಅಂತ ಹೋಗಿ ಅವರ ಒಬ್ಬ ರೈತನ ಹತ್ರ ಹೋಗಿ ಒಂದು 7 ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ಬಂದೆ. ನಂದು ಹೇಳ್ತೀನಿ ಓನಾಗಿ. ನಾನು ಸಾವಯವ ಕೃಷಿಗೆ ಇಳಿದೆ.
ಓಕೆ. ಬಟ್ ಇಳಿದಾಗ ಏನಾಯ್ತು, ಆ 7 ತಳಿಗಳನ್ನು ಡೆವಲಪ್ ಮಾಡ್ತಾ 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 ಹೋದೆ. ಬೆಳೀತಾ ಇದ್ದಷ್ಟೇ. ಬಟ್ ಮಾರ್ಕೆಟಲ್ಲಿ ಅದಕ್ಕೆ ಬೇಡಿಕೆ ತುಂಬಾ ಕಡಿಮೆ. ಯಾಕಂದರೆ ನಾನು ಅಕ್ಕಿ ಮಾಡಿಸಿ ಅಕ್ಕಿ ತೊಗೊಂಡು ಕೊಟ್ಟರೆ 1 kg ಶಾಂಪಲ್ ಕೇಳೋರು. ಆ 1 kg ಶಾಂಪಲ್ ಕೊಟ್ಟು ಸರ್ ನಿಮ್ಗೆ ಅಕ್ಕಿ ಕಳಿಸ್ಲಾ ಅಂತ ಕೇಳಿದ್ರೆ ಬೇಡಪ್ಪ ಗಟ್ಟಿಯಾಗಿದೆ, ಬಿರುಸಾಗಿದೆ, ಈ ಥರ ಹೇಳುವಂಥ ಇದಾಯಿತು. ಸುಮಾರು ಒಂದು 4 ವರ್ಷ 5 ವರ್ಷ ಹಂಗೆ ಕಂಟಿನ್ಯೂ ಆಯಿತು. ಆಮೇಲೆ ಕೊರೋನಾ ಬಂತು. ಕೊರೋನಾ ಬಂದಮೇಲೆ ಕಂಪ್ಲೀಟ್ ಎಲ್ಲ ಸ್ತಬ್ಧಾಗೋಯ್ತು. ಇದನ್ನೆಲ್ಲ ಹುಳ ಹತ್ತಕತ್ತಿದ್ದು. ಇವತ್ತಿಗೂ ಅಕ್ಕಿ ನಾನು ಮನೇಲಿ ತಿಂತಾ ಇದ್ದೀನಿ. ಅಂದರೆ ಮಾರ್ಕೆಟಲ್ಲಿ 1 ಕ್ವಿಂಟಲ್ ಕಳಿಸು, ಇಲ್ಲ ಬೆಂಗಳೂರು ಅಂತ ಮಾರ್ಕೆಟಿಗೆ ಆರ್ಡರ್ ತೊಗೊಂಡ್ರೆ ಇದೆಲ್ಲ ಸ್ವದೇಶಿ ಮಳಿಗೆಗಳಿದ್ದಾವೆ, 1 ಕ್ವಿಂಟಲ್ ಕಳ್ಸೋನವ್ರು. ಯಾಕಂದ್ರೆ ನನ್ನಲ್ಲಿ ಬೇಕಾದಷ್ಟು 50-60 ಕ್ವಿಂಟಲ್ ಸ್ಟಾಕ್ ಇದೆ. ಆ 1 ಕ್ವಿಂಟಲ್ ಕಳ್ಸೋದೇನಪ್ಪ, ಎಲ್ಲಿ ಅಷ್ಟು ದೂರ 1 ಕ್ವಿಂಟಲ್ ಕಳ್ಸೋದೇನಾಯ್ತು ಅನ್ನೋದು. ಆಮೇಲೆ 10% ಜಾಸ್ತಿ ಕೊಡ್ತೀನಿ, ಮಾರ್ಕೆಟ್ ರೇಟ್ ಏನಿದೆ 10% ಜಾಸ್ತಿ ಕೊಡ್ತೀನಿ, ಈ ಥರ ಹೇಳೋದಕ್ಕೆ ವರ್ಕೌಟ್ ಆಗಲಿಲ್ಲ. ಅದನ್ನು ಸಹ ಸಂಪೂರ್ಣ ಬಂದ್ ಮಾಡಿಬಿಟ್ಟೆ ನನಗೆ ಬೆಳೆಯೋದಕ್ಕೆ. ನನಗೆ ಎಷ್ಟು ಬೇಕಷ್ಟು ಸಾವಯವದಲ್ಲಿ ನಾನು ಮಾಡ್ಕೊಳ್ತೀನಿ. ಒಂದು ಅರ್ಧ ಎಕರೆನೋ 1 ಎಕರೆನೋ ಅಷ್ಟು ನನ್ನ ಮನೆಗೆ ಮತ್ತು ನನ್ನ ಸ್ನೇಹಿತರಿಗೆ ಕೊಟ್ಟು ಖಾಲಿ ಮಾಡ್ಕೊಂಡ್ಬಿಡ್ತೀನಿ ಸರ್. ಎಲ್ಲ ಕಮರ್ಷಿಯಲ್. ಇವತ್ತು ಕಮರ್ಷಿಯಲ್ ಈಗ ಗ್ರಾಹಕನಿಗೆ ಯಾವ ಥರ ಬೇಕೋ ಅಥವಾ ಟ್ರೇಡರ್ಸ್ಗೆ ಯಾವ ಥರ ಬೇಕೋ ಆ ವೆರೈಟಿ ನಾನು ಬೆಳೀತಾ ಇದ್ದೀನಿ. ಯಾಕಂದ್ರೆ ನಾನು ಬೆಳೆದ ವೆರೈಟಿನ ತೊಗೊಳೋದಕ್ಕೆ ಇಷ್ಟಪಡಲ್ಲ ಗ್ರಾಹಕ ಅಂದಮೇಲೆ. ಈ ಗ್ರಾಹಕನಿಗೆ ಯಾವ್ದು ಬೇಕು ಅದನ್ನು ಬೆಳೆಯೋದ್ರಲ್ಲಿ ಭಾಳ ಈಸಿ ಅಲ್ಲ, ರಿಸ್ಕೇ ಇಲ್ಲ ಅಂತೇಳಿ ಟ್ರೇಡರ್ಸ್ಗೆ ಮತ್ತು ಗ್ರಾಹಕನಿಗೆ ಯಾವ್ದು ಇಷ್ಟ ಆಗುತ್ತೆ, RNR ವೆರೈಟಿ ಮತ್ತು ಕಾವೇರಿ ಮತ್ತು ಸೋನಾ, ಇವು 3 ವೆರೈಟಿ ನಾನು ಬೆಳೀತಾ ಇದ್ದೀನಿ ಸರ್. ಓಕೆ ಸರ್, ಈ ಭಾಗದಲ್ಲಿ 2 ಬೆಳೆ ತಗೊತೀರಾ? ಹೌದು ಸರ್, 2 ಬೆಳೆ. ಓಕೆ. ಒಂದು ಯಾವಾಗ ಸೀಸನ್ ಮಾಡ್ಕೊತೀರಾ ಸರ್? ಸರ್, ಸುಗ್ಗಿ ಬೆಳೆ ಬಂದು ಆಗಸ್ಟಲ್ಲಿ ಪ್ಲಾಂಟೇಶನ್ ಆಗುತ್ತೆ ನಮ್ಮಲ್ಲಿ. ಡಿಸೆಂಬರ್ ಹಾರ್ವೆಸ್ಟ್ ಆಗುತ್ತೆ. ಈ ಸೀಸನ್ ರಬಿ ಸೀಸನ್ ಬಂದು ಬೇಸಿಗೆ ಬೆಳೆ ಬಂದು ಜನವರಿಲಿ ಪ್ಲಾಂಟೇಶನ್ ಆಗುತ್ತೆ. ಏಪ್ರಿಲ್ ಎಂಡಲ್ಲಿ ಹಾರ್ವೆಸ್ಟ್ ಆಗುತ್ತೆ. ಓಕೆ ಸರ್, ಆ ಸೀಸನ್ಗೆ ಆ ತಳಿಗಳನ್ನು ಬೆಳಿತೀರಾ? ಹೌದು ಸರ್. ಓಕೆ. ಈಗ ಸುಗ್ಗಿ ಬೆಳೆ ಅಂತ ಹೇಳ್ತೀವಲ್ಲ, ಆಗಸ್ಟಲ್ಲಿ ಪ್ಲಾಂಟೇಶನ್ ಆಗೋದಕ್ಕೆ BPT 5204 ಅಂತ ಕರಿತೀವಿ, ಸೋನಾ ಮಸೂರಿ. ಆ ಬೆಳೆನ ನಾವು ಬೆಳಿತೀವಿ ಜಾಸ್ತಿ, ಅತಿ ಹೆಚ್ಚು. ಈಗ ಅದಕ್ಕೂ ಸಹ ಬೇಡಿಕೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ತಮಿಳುನಾಡು ಮಾರ್ಕೆಟಲ್ಲಿ ಕೇಳುವಂಥದ್ದು RNR 15048 ಅನ್ನೋ ಒಂದು ವೆರೈಟಿನ ಜಾಸ್ತಿ ಕೇಳ್ತಾ ಇದ್ದಾರೆ. ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ, ಹಂಗಾಗಿ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ. ಈ ಆ ಸೋನಾ ಏನಿದೆಲ್ಲ ನಮ್ಮ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತ ಆಗಿದೆ. ಓಕೆ. ಇಲ್ಲಿ ಕ್ರಷಿಂಗ್ ಆಗುತ್ತೆ, ಅಂದರೆ ಹೊರ ರಾಜ್ಯಗಳಿಗೆ ಹೋಗೋದು ಭಾಳ ಕಡಿಮೆ. RNR ವೆರೈಟಿನ ಜಾಸ್ತಿ ಹೋಗುತ್ತೆ, ಶುಗರ್ ಫ್ರೀ ರೈಸ್ ಅಂತ ಕರೀತಾರೆ ಅದನ್ನು ಜಾಸ್ತಿ ಬೆಳಿತೀವಿ ರೈತರೆಲ್ಲ. ಓಕೆ ಸರ್, ಈಗ ಇದು ತಮಿಳ್ನಾಡು ಮಾರ್ಕೆಟಿಗೆ ಕಾಂಪಿಟಾ ಅಥವಾ ಹೆಂಗೆ ಇದು? ಯಾವ್ದು ಸರ್? ನಾವು ಬೆಳಿತೀವಲ್ಲ ಸರ್, ಇದು ಇಲ್ಲೇ ಲೋಕಲ್ ನಾವು ಬೆಳೆದು ಮಾರ್ತೀವಿ ಅನ್ನೋದಕ್ಕೂ ತಮಿಳ್ನಾಡು ಅಲ್ಲಿ ಹೋಗಿ ಕೊಡ್ತೀನಿ ಅನ್ನೋದಕ್ಕೂ ಈಸಿ ಆಗುತ್ತಾ? ಇಲ್ಲ ಸರ್, ಇನ್ನೊಂದು ಏನಾಗುತ್ತಂದರೆ ಇಲ್ಲಿ ಅವ್ರು ತಮಿಳ್ನಾಡಿನಿಂದ ಬರದೇ ಇದ್ದರೆ ಇಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಬೆಲೆ ಕುಸಿತಾ ಹೋಗುತ್ತೆ. ಓಕೆ. ಯಾಕಂದರೆ ಇಲ್ಲಿ ಎಷ್ಟು ಬೇಕಷ್ಟು ಅವರು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಮಿಲ್ಲರ್ಸ್ ಎಲ್ಲ. ಈ ತಮಿಳ್ನಾಡವ್ರು ಬಂದರೆ ಸ್ವಲ್ಪ ಮಾರ್ಕೆಟ್ ರೇಸ್ ಆಗುತ್ತೆ ನಮಗೆ, ಅಂದರೆ ಹೆಚ್ಚಿನ ಬೆಲೆ ಸಿಗುತ್ತೆ, ಡಿಮ್ಯಾಂಡ್ ಬರುತ್ತೆ. ರೈತನಿಗೆ ಲಾಭನೇ, ಹೊರ ರಾಜ್ಯದಿಂದ ಬಂದು ಖರೀದಿ ಮಾಡ್ಕೊಂಡ್ರೆ ನಮಗೆ ರೈತನಿಗೆ ಲಾಭನೇ. ಬಟ್ ಅವ್ರೇನಾದರೂ ಬರದೇ ಇದ್ದರೆ ಇಲ್ಲಿ ಮಾರ್ಕೆಟ್ ಭಾಳ ಕುಂಠಿತಗೊಳ್ಳುತ್ತೆ. ಓಕೆ. ಹಾಗಾಗಿ ಯಾವುದು ಡಿಮ್ಯಾಂಡ್ ಜಾಸ್ತಿ ಇದೆ ಅದನ್ನು ಜಾಸ್ತಿ ಬೆಳೆದು ಕೊಡ್ತಾ ಇದೆ. ಹೌದು ಸರ್, ಹೌದು. ಓಕೆ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ.
ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ನಾವು ಮಳೆಗಾಲದ ಭತ್ತಕ್ಕೂ ಮತ್ತು ಬೇಸಿಗೆ ಭತ್ತಕ್ಕೂ ಹೋಲಿಕೆ ಮಾಡಿದಾಗ ಸರ್, ಈಗ ಬೇಸಾಯ ಕ್ರಮಗಳು ವ್ಯತ್ಯಾಸ ಆಗುತ್ತಾ? ಒಂದು ಸಣ್ಣ ಪ್ರಮಾಣದಲ್ಲಿ ವ್ಯತ್ಯಾಸ ಕಾಣ್ಬೋದು ಸರ್ ನಾವು. ಓಕೆ. ಯಾಕಂದರೆ ಬೇಸಿಗೆ ಬೆಳೆಯಲ್ಲಿ ಏನಾಗುತ್ತೆ, ಈಗ ಏಪ್ರಿಲ್ ಹಾರ್ವೆಸ್ಟ್ ಆಗುತ್ತೆ ಅಂತ ಹೇಳಿದೆ ನಾನು, ಏಪ್ರಿಲ್ ಕೊನೆಯಲ್ಲಿ. ಕೊನೆ ನೀರು ನಾವೇನು ಕೊಡ್ತೀವಲ್ಲ, ಕೊಟ್ಟಾದ ನಂತರ ನಾವು ಗ್ರೀನ್ ಮ್ಯಾನ್ಯುವಲ್ಸ್ ಅಂದರೆ ಸೆಣಬು ಇರ್ಬೋದು, ಡಯಾಂಚಿ ಇರ್ಬೋದು, ಅಥವಾ ಪಿಳ್ಳೆ ಪಿಸರಂಥ ಈ ಭಾಗದಲ್ಲಿರುವಂಥ ಒಂದು ಹಸಿರೆಲೆ ಗೊಬ್ಬರ ಇರ್ಬೋದು, ಇದನ್ನು ಎಕರೆಗೆ 10 kg ಹತ್ರ ಬೀಜ ನಾವು ಚೆಲ್ತೀವಿ. ಓಕೆ. ಕೊನೆ ನೀರು ಕೊಟ್ಟಾಗ ಅದು ಸುಮಾರು 3-3.5 ತಿಂಗಳಷ್ಟು ಬೆಳೆಯುತ್ತದೆ. ಆಗಾಗ ಮಳೆ ಬರ್ತಾ ಇರುತ್ತೆ. ಸಣ್ಣ ಪ್ರಮಾಣದಲ್ಲಿ ಮಳೆ ಆದರೆ ಸಾಕು, ಒಂದು ದೊಡ್ಡ ಗಾತ್ರದಲ್ಲಿ ಅದು ಬಳ್ಳಿ ಹಬ್ಕೊಳುತ್ತೆ. ಪಿಳ್ಳೆ ಪಿಸರಾದರೆ, ಈ ಡಯಾಂಚ ಸೆಣಬಾದರೆ 1-2 ಮಳೆ ಸಿಕ್ಬಿಟ್ರೆ ಸಾಕು, ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ. ಅದಾದ ನಂತರ ಏನಾಗುತ್ತೆ, 2-3 ತಿಂಗಳು ನೀರು ಬರೋದು ಅಂದರೆ ಆಗಸ್ಟಲ್ಲಿ ನೀರು ಕೊಡ್ತಾರೆ ಡ್ಯಾಮಲ್ಲಿ, ಕೆನಲ್ಲಿ ನೀರು ಬಿಡ್ತಾರೆ ಅಂದಾಗ ಏನಾಗುತ್ತೆ, ಇಲ್ಲಿ ಕುರಿಗಾಯಿಗಳು ಬರ್ತಾರೆ ನಮ್ಮಲ್ಲಿ. ಕುರಿಗಾಯಿಗಳು, ಆಮೇಲೆ ಆಕಳುಗಳು ಹಿಂಡಿಂಡಾಗಿ ಬರ್ತವೆ, ಜವಾರಿ ಆಕಳುಗಳು ಸುಮಾರು 300, 400, 500 ಒಂದೊಂದು ಗುಂಪಾಗಿ. ಆಗ ನಾವು ಯಥೇಚ್ಛವಾಗಿ ಅದು ಬೆಳೆದಿತ್ತಂದರೆ ರೈತರು ಸ್ಟೇ ಮಾಡೋದು ಕೊಡ್ತೀವಿ. ಅದು ಓಕೆ. ಮೇಲಿರುವಂಥ ಎಲೆಗಳನ್ನು ಅದು ತಿಂದು ಹೋಗುತ್ತೆ, ಕೆಳಗಿರುವಂಥ ಕಾಂಡ ಹಂಗೆ ಉಳ್ಕೊಳ್ಳುತ್ತೆ. ನಮಗೆ ರಾತ್ರಿ ಎಲ್ಲ ಇಲ್ಲೇ ಹೊಲದಲ್ಲೇ ಸ್ಟೇ ಮಾಡ್ತಾರೆ ಅವರು. ಅದರಿಂದ ನಮಗೆ ಅದರ ಇಕ್ಕೆ ಇರ್ಬೋದು, ಅಥವಾ ಆಕಳತ ಸ್ಟೇ ಮಾಡಿದ್ರೆ ಎಂಡೆ ಇರ್ಬೋದು, ಅದರ ಯೂರಿನ್ ಇರ್ಬೋದು, ಇದೆಲ್ಲ ನಮಗೆ ಪ್ಲಸ್ ಆಗುತ್ತೆ. ಓಕೆ. ಅದಾದ ನಂತರ ನಾವು ಏನು ಮಾಡ್ತೀವಿ, ಇನ್ನು ಉಳಿದಂಥದ್ದನ್ನು ಕಾಂಡನ ಮತ್ತು ಇದನ್ನು ರೋಟೋವೇಟ್ರು ಅಥವಾ ಪಟ್ಲಿಂಗ ಮಾಡಿ ಕಲ್ಟಿವೇಷನ್ ಮಾಡ್ಕೊಂಡು ಹೋಗ್ತೀವಿ. ಓಕೆ ಸರ್, ಈಗ ನಾವು ಬೇಸಿಗೆ ಭತ್ತದಲ್ಲಿದ್ದೀವಿ ಸರ್. ಇವಾಗ ಈ ಭತ್ತಕ್ಕೆ ಯಾವ ತಳಿ ಹಾಕ್ತೀರಾ? ಯಾವ ಭತ್ತ ತಳಿ ಇರುತ್ತೆ ಈ ಸಮಯದಲ್ಲಿ? ಸರ್, ಈ ಬೇಸಿಗೆಯಲ್ಲಿ ಅಂತಂದರೆ ಸ್ವಲ್ಪ ಬೇಗ ಬರುವಂಥ ತಳಿಯನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಓಕೆ. ಇದು ಲೋಕಲ್ ವೆರೈಟಿ ಕಾವೇರಿ ಅಂತ ಕರಿತೀವಿ. ಸುಮಾರು 120 ದಿನದಲ್ಲಿ ಇದು ಕೊಯ್ಲಿಗೆ ಬರೋಂಥದ್ದು. ಓಕೆ. ಅದಾದ ನಂತರ RNR 15048 ಅನ್ನೋ ಒಂದು ತಳಿ, 128-130 ದಿನಕ್ಕೆ ಅದು ಹಾರ್ವೆಸ್ಟಿಗೆ ಬರ್ತವೆ. ಒಂದು 10 ದಿನ ಹೆಚ್ಚು ಕಡಿಮೆ ಬರ್ಬೋದು ಅದಕ್ಕೆ. ಅಂದರೆ ಇವು ಶಾರ್ಟ್ ಡ್ಯೂರೇಷನ್ ತಳಿಗಳು. ಯಾಕಂದ್ರೆ ನಮಗೆ ಜಾಸ್ತಿ ಬಿಸಿಲಿರೋದ್ರಿಂದ ಮಾರ್ಚ್ 31 ಅಥವಾ ಏಪ್ರಿಲ್ 10ಕ್ಕೆ ನೀರು ಬಂದಾಗಿಬಿಡುತ್ತೆ ಡ್ಯಾಮಲ್ಲಿ. ಬಂದಾಗೋದ್ರಿಂದ ಅದ್ರ ಒಳಗೆ ಬರುವಂಥ ಬೆಳೆಗಳು ನಾವು ಆಯ್ಕೆ ಮಾಡ್ಕೊತೀವಿ. ಓಕೆ. ಅದೇ ರೀತಿ ನಾವು ಸುಗ್ಗಿ ಬೆಳೆಗೆ ಹೋದಂದರೆ ಹೆಚ್ಚಾಗಿ ಸೋನಾನು ಬೆಳಿತೀವಿ, RNR ಬೆಳಿತೀವಿ. ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, 140-150 ದಿನವರೆಗೂ ಅದು ಟೈಮ್ ತೊಗೊಳುತ್ತೆ. ಓಕೆ. ಈಗ ನೀವು ಹಾಕಿದ್ದು ಕಾವೇರಿ ತಳಿ ಸರ್. ಸರ್, ಈ ಬೀಜಗಳ ಆಯ್ಕೆ ಹೆಂಗೆ ಮಾಡ್ಕೊತೀರಿ? ಎಲ್ಲಿ ತೊಗೊಂಬಂತೀರಾ? ಹೇಗೆ? ಈಗ ಬೀಜಗಳ ಆಯ್ಕೆ ಅಂತಂದರೆ ನಮ್ಮ ಕೆಲವರು ಎಕ್ಸ್ಪರ್ಟ್ ರೈತರಿದ್ದಾರೆ, ಬೀಜ ತಯಾರು ಮಾಡೋರೆ ರೈತರಿದ್ದಾರೆ. ಒಂದು ಸಣ್ಣ ಪ್ರದೇಶದಲ್ಲಿ ಸುಮಾರು ಇದೇ ಒಂದು ಹೊಲದಲ್ಲಿ ಅಂದ್ಕೊಳ್ರಿ, ನಾನೇ ಬೀಜ ತಯಾರು ಮಾಡ್ಕೊಳ್ಬೋದು. ಸುಮಾರು ಇದು 4 ಎಕರೆ ಹೊಲದಲ್ಲಿ ಒಂದು ದೊಡ್ಡ ಪ್ಲಾಟಲ್ಲಿ ನಡುವೆ ಇರುವಂಥ ಬೀಜನ ಆಯ್ಕೆ ಮಾಡ್ಕೊಳ್ತೀನಿ. ಆಯ್ಕೆ ಮಾಡಿಕೊಂಡು ಅದು ರೋಗ ಇಲ್ಲದೇ ಇರುವಂಥ ಒಂದು ಇದನ್ನ ತೊಗೊಂಡು ನಾನು ಬೀಜನ ಶೇಖರಣೆ ಮಾಡಿಟ್ಕೊಳ್ತೀನಿ. ಅಥವಾ ಕೆಲವು ರೈತರು ಏನು ಮಾಡ್ತೀವಿ ಅಂತಂದರೆ, ಬೇರೆ ಫಾರ್ಮರ್ಸ್ ಇದ್ದಾರೆ, ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ. ಅಂದರೆ ಎಲ್ಲ ಗ್ರೇಡಿಂಗ್ ಮಾಡುವಂಥದ್ದು, ಈಗ ಬೇರೆ ಮಿಕ್ಸ್ ಇರುವಂಥದ್ದನ್ನ ಈಗಲೇ ಫಸ್ಟಿಂದನೇ ತಕ್ಕೊಂತ ಹೋಗ್ಬಿಡ್ತಾರೆ. ಸುಮಾರು 2-3 ಸಲ ಗ್ರೇಡಿಂಗ್ ಮಾಡ್ತಾರೆ. ಅದಾದ ನಂತರ ಕೊಯ್ಲು ಆದ ನಂತರ ಮತ್ತೆ ಪ್ರೊಸೆಸಿಂಗ್ ಯೂನಿಟಿ ತೊಗೊಂಡೋಗಿ ಪ್ರೊಸೆಸ್ ಮಾಡಿಸ್ತಾರೆ. ಅಂದರೆ ಮಿಕ್ಸರ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅಂಥ ರೈತರ ಕಡೆನ ಜಾಸ್ತಿ ತೊಗೊಳ್ತೀವಿ. ಅಂದರೆ ಇದರಲ್ಲಿ ನಾವು ಟ್ರೇಡರ್ಸ್ ಕಡೆ ಹೋಗಿ ಅಥವಾ ಕಂಪ್ನಿ ಸೀಟ್ ತೊಗೊಂಡು ಭಾಳ ಕಡಿಮೆ ರೈತರು ನಾವು. ಓಕೆ. ರೈತರಿಂದನೇ ಒಳ್ಳೆ ಬೀಜನ ಆಯ್ಕೆ ಮಾಡ್ಕೊಳ್ತೀವಿ. ಓಕೆ. ನಮಗೆ ಗ್ಯಾರಂಟಿ ರೈತನೇ, ಕಂಪ್ನಿಗಿಂತ ರೈತನೇ ಗ್ಯಾರಂಟಿ ಬೀಜದಲ್ಲಿ ಮಾತ್ರ. ಓಕೆ. ಈಗ ಈ ಕಾವೇರಿ ಭತ್ತ ನೀವು ಆಯ್ಕೆ ಮಾಡ್ಕೊಂಡ್ರಿ ಸರ್, ಅದಾದಮೇಲೆ ಅದಕ್ಕೆ ನೀವು ಮುಖ್ಯ ಭೂಮಿಯಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಬೀಜೋಪಚಾರ ಮಾಡ್ತೀರಾ? ಹೌದು, ಮಾಡ್ತೀವಿ ಸರ್, ಖಂಡಿತ. ಏನೇನು ಮಾಡ್ತೀರಿ, ಹೆಂಗೆ ಮಾಡ್ತೀರಿ, ಅದು ಪ್ರೊಸೆಸ್ ಹೇಳಿ. ಮೊದಲೇದ ನಾವು ಬೀಜನ ಈಗ ತೊಗೊಂಬಂದು ಚೆನ್ನಾಗಿ 1-2-3 ದಿನ ಡ್ರೈ ಮಾಡ್ತೀವಿ ಬಿಸಿಲಲ್ಲಿ. ಓಕೆ. ಅದಾದ ನಂತರ ಸ್ವಲ್ಪ ಉಪ್ಪಿನ ದ್ರಾವಣದಲ್ಲಿ ಜೋಳಿರುವಂಥ ಬೀಜನ
ತೆಗೆದು ಇದು ಮಾಡ್ತೀವಿ, ಬೇರ್ಪಡಿಸಿ ಗಟ್ಟಿ ಬೀಜ ಕೆಳಗೆ ಇದಾಗುತ್ತೆ. ಅದಾನಂತರ ಒಳ್ಳೆ ನೀರಲ್ಲಿ ತೊಳೆದ್ಬಿಟ್ಟು ಅದಕ್ಕೆ ರಾಸಾಯನಿಕ ಬಂದರೆ ಕಾರ್ಬನ್ ಡೈಜಿಯಮ್ ಅನ್ನೋ ಬಾವಿಸ್ಟಿನ್ ಒಂದು ಔಷಧಿನ ಬೀಜೋಪಚಾರ ಮಾಡ್ತೀವಿ. ಅದು ಬಿಟ್ಟರೆ ಟ್ರೈಕೋಡರ್ಮಾ, ಸೂಡೋಮೋನಸ್ ಇದರಿಂದನೂ ಬೀಜೋಪಚಾರ ಮಾಡ್ತೀವಿ. ಒಬ್ಬೊಬ್ಬರು ಪ್ರಾಕ್ಟೀಸ್ ಒಂಥರ, ಒಂದು ರಾಸಾಯನಿಕ ಮಾಡ್ತಾರೆ, ಒಂದು ಜೈವಿಕ ಕೀಟನಾಶಕನೂ ಮಾಡ್ತಾರೆ ಕೆಲವರು. ಈ ಥರ ಮಾಡಿ ನಾವು ನರ್ಸರಿನ ಬೆಡ್ ರೆಡಿ ಮಾಡಿರ್ತೀವಲ್ಲ, ಆ ಬೆಡ್ಡಲ್ಲಿ ತೊಗೊಂಬಂದು ಚೆಲ್ಲುವಂಥ ಕಾರ್ಯಕ್ರಮ ನಡೀತದೆ ಸರ್. ನರ್ಸರಿ ಬೆಡ್ ಹೆಂಗೆ ಮಾಡ್ತೀರಾ ಸರ್, ರೆಡಿ ಹೆಂಗೆ ಮಾಡ್ಕೊತೀರಿ ಸರ್? ಅದು ನರ್ಸರಿ ಬೆಡ್ ಅಂತಂದರೆ ನಾವು ಮೊದಲೇ ಒಂದು 2 ಸಾರಿ ಟಿಲ್ಲರಿಂಗ್ ಮಾಡ್ತೀವಿ. ಹಾರ್ವೆಸ್ಟ್ ಆದಮೇಲೆ ಟಿಲ್ಲರ್ ಮಾಡಿಬಿಟ್ಟು ಅದಾದ ನಂತರ ನೀರು ತುಂಬಿಸಿ ರೋಟಾವೇಟ್ರ್ ಮಾಡಿ ಪಡ್ಲಿಂಗ್ ಮಾಡ್ತೀರಾ? ಪಡ್ಲಿಂಗ್ ಅಥವಾ ರೋಟಾವೇಟ್ರ್ ಎರಡಲ್ಲಿ ಒಂದು ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡ್ಕೊಳ್ತೀವಿ. ಮಾಡಿಕೊಂಡು ಅದನ್ನೆಲ್ಲ ಸಮತಟ್ಟಾಗಿ ಮಾಡಿಕೊಂಡು ಚೆನ್ನಾಗಿ ನೀರು ನಿಲ್ಲಿಸಿ 1-2 ದಿನ ಕಸ ಕಳೆ ಎಲ್ಲ ಬರೋದನ್ನು ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾನಂತರ ಮತ್ತೆ ಸಮತಟ್ಟು ಮಾಡಿ ಆಮೇಲೆ ಬೀಜ ಒಂದು ಹಾಕುವಂಥ ಪ್ರಕ್ರಿಯೆ ನಡೀತದೆ ಸರ್. ಓಕೆ, ಅದಾದ ಬೀಜ ಉಗ್ತೀರಾ, ಅದಾದಮೇಲೆ ಅದು ಸಸಿ ಮಡಿಯಲ್ಲಿ ಬೀಜ ನರ್ಸರಿ ಹಂತದಲ್ಲಿ ಒಂದು ಬೀಜ ರೆಡಿ ಆಗುತ್ತೆ ಸರ್. ಹೌದು ಸರ್. ಎಷ್ಟು ದಿನ ಅದು ರೆಡಿ ಆಗುತ್ತೆ ಸರ್? ಅಲ್ಲೆಲ್ಲ ಅದಕ್ಕೂ ಸೇಮ್ ಗೊಬ್ಬರ ಕೊಡ್ತೀರಾ? ಇಲ್ಲ, ಅದಕ್ಕೂ ಗೊಬ್ಬರ ಕೊಡ್ತೀವಿ. ಹಸಿಲೆ ಗೊಬ್ಬರ, ತಿಪ್ಪೆ ಗೊಬ್ಬರ ಎಲ್ಲ ಕೊಡ್ತಾ ಇದ್ವಿ. ನರ್ಸರಿ ಮಾಡೋದಕ್ಕಿಂತ ಪೂರ್ವದಲ್ಲೂ ಅದಕ್ಕೆ ತಿಪ್ಪೆ ಗೊಬ್ಬರನೂ ಕೊಡ್ತೀವಿ. ಅದಕ್ಕೆ ಬೀಜ ಎಷ್ಟು ದಿನದಲ್ಲಿ ಮತ್ತೆ ಮುಖ್ಯ ಭೂಮಿಗೆ ಸಿದ್ಧ ಆಗುತ್ತೆ ಸರ್? ಸರ್ 1 ಎಕರೆಗೆ ನಾವು 25 kg ಬೀಜನ ನಾವು ಪ್ರಿಪೇರ್ ಮಾಡ್ತಾ ಇದ್ವಿ ಈಗ. ಓಕೆ, ನಾಟಿಗೆ 1 ಎಕರೆಗೆ 25 kg ಬೀಜ ಹಾಕಿದ್ನಂದ್ರೆ 30 ದಿನಕ್ಕೆಲ್ಲ ನರ್ಸರಿ ರೆಡಿ ಆಗುತ್ತೆ ನಮಗೆ. ಓಕೆ, ಆ ನರ್ಸರಿ ಹಂತದಲ್ಲಿ ರೋಗ ಕೀಟಗಳದ್ದು ಬರ್ತವೆ, ಬೇಕಾದಷ್ಟು ಬರ್ತಾ ಇದೆ ಸರ್. ಇವತ್ತು ಸ್ಪ್ರೇ ಕಂಟಿನ್ಯೂ ಇರುತ್ತೆ? ಕೊಡಲೇಬೇಕು, ಅನಿವಾರ್ಯ. 30 ದಿನ ಗ್ಯಾಪಲ್ಲಿ ಏನೇನೆಲ್ಲ ಮಾಡ್ತೀವಿ ಸರ್? ಸರ್ ಇವತ್ತು ನನ್ನ ಸೇರಿ ಹೇಳ್ಬೇಕಂತಂದರೆ ಬೀಜ ಬಿತ್ತೋದಕ್ಕಿಂತ ಪೂರ್ವದಲ್ಲಿ ಕ್ಲೋರೋಟೆಂಜಿಯನ್ ಬರ್ತಾ ಇದೆ, ಕ್ಲೋರೋ WG ಬರ್ತಾ ಇದೆ. ಅದು ಬೀಜ ಬಿತ್ತೋದಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ತಾರೆ, ಹರಳು ರೂಪದಲ್ಲಿ ಚೆಲ್ತಾರೆ. ಅದಕ್ಕೆ ಕೊಡದೇ ಇದ್ರೆ ಏನಾಗುತ್ತೆ, ಈಗ ರೋಗ ಕೀಟಗಳು ಇದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅವು ಕೊಡಲೇಬೇಕಾದಂಥ ಅನಿವಾರ್ಯತೆ ನಾವು ತಂದ್ಕೊಂಡಿದ್ದೀವಿ ಈಗ. ಓಕೆ, ಅದು ಚೆಲ್ತೀರಾ, ಅದಾದ್ಮೇಲೆ ನೀವು ನಾಟಿ ಮಾಡ್ತೀರಾ? ಹೌದು. 30 ದಿನ ಗ್ಯಾಪಲ್ಲಿ ಏನೇನೆಲ್ಲ ಸ್ಪ್ರೇಗಳನ್ನು ತೋತೀರಾ, ಏನು ಗೊಬ್ಬರ ಕೊಡ್ತೀರಾ? ಈಗ ಸುಮಾರು 8ರಿಂದ 10 ದಿನದಲ್ಲಿ ಒಂದು ಸಾರಿ ಅಂದರೆ ಯೂರಿಯಾ ಮತ್ತು NPK ಓಕೆ ಸಣ್ಣ ಪ್ರಮಾಣದಲ್ಲಿ ಕೊಡ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ಜಿಂಕ್, ಆಮೇಲೆ ಈ ಇತ್ತಿತ್ತಲಾಗೆ ಸೀವಿಡ್ ಎಕ್ಸ್ಟ್ರಾಕ್ಟ್ ಬಂದಿದ್ದಾವೆ, ಓಕೆ, WG ಫಾರ್ಮೇಷನಲ್ಲಿ ಗುಳಿಗೆ ಆಕಾರದಲ್ಲಿ, ಅದನ್ನು ಕೊಡ್ತೀವಿ. ಅದಾದ ನಂತರ ಅದಕ್ಕೂ ಮಿಕ್ಕಿ ಈಗ ಏನಾಗ್ತಾ ಇದೆ ಅಂದರೆ ಕಣೆ ನೊಣ ಅಂತ ಬರ್ತಾ ಇದೆ, ಗಾಲ್ ಮಿಡ್ಸ್ ಅಂತ ಕರೀತಾರೆ. ಇದು ನಮಗೆ ಇರಲಿಲ್ಲ ಈ ಭಾಗದಲ್ಲಿ, ಅದು ಮಲೆನಾಡು ಭಾಗದಲ್ಲಿ ಇತ್ತು ಅಂತ ನಾವು ಕೇಳ್ತಾ ಇದ್ವಿ. ಸುಮಾರು 4 ವರ್ಷದಿಂದ ವಿಪರೀತ ಗಾಲ್ ಮಿಡ್ಸ್ ಬರ್ತಾ ಇದೆ ನಮಗೆ, ಕಣೆ ನೊಣ. ನರ್ಸರಿ ಹಂತದಲ್ಲಿ ಬರೋದ್ರಿಂದ ಏನಾಗುತ್ತೆ, ಫಿಪ್ರೋನಿಲ್, ಓಕೆ, ರಿಸೆಂಟ್ ಅಂತ ಒಂದು ಗುಳಿಗೆನೂ ಕೊಡ್ತಾರೆ. ಅದು ಬಿಟ್ಟರೆ ಥಯಾಮೆಥಾಕ್ಸಿಮ್ WG ಫಾರ್ಮೇಷನ್ 25 WG ಅದನ್ನು ಸ್ಪ್ರೇ ಕೊಡ್ತೀವಿ. ಕೊಟ್ಟರು ಸಹ ಬರ್ತಾ ಇದೆ, ಅದೇನು ಕಡಿಮೆ ಆಗಿಲ್ಲ ಇವತ್ತಿಗೂ. ಓಕೆ, ಮುಂದೆ ಏನು ಮಾಡ್ತೀವಿ ಸರ್? ಮುಂದೆ YSB ಅಂದರೆ ಯೆಲ್ಲೋ ಸ್ಟೆಮ್ ಬರೋರ್ ಅಂತ ಬರುತ್ತೆ, ಭತ್ತದಲ್ಲಿ ಕಾಂಡ ಕೊರಕಂತೆ, ಹಳದಿ ಕಾಂಡ ಕೊರಕಂತ ಬರುತ್ತೆ. ನರ್ಸರಿಯಲ್ಲೇ ಕಾಣುತ್ತೆ, ಅಡಲ್ಟ್ ಕಾಣ್ತದೆ, ಅಲ್ಲೆಲ್ಲ ಓಡಾಡೋದನ್ನು ಗಮನಿಸಿ ಹೆಂಗೂ ಫಿಪ್ರೋನಿಲ್ ಕೊಟ್ಟಿರ್ತೀವಲ್ಲ, ಫಿಪ್ರೋನಿಲ್ ಅಥವಾ ಕಾಟಾಫ್ ಹೈಡ್ರೋಕ್ಲೋರೈಡ್ 4Gನೂ ಕೊಟ್ಟಿರ್ತೀವಿ, ಅಲ್ಲಿ ಕಂಟ್ರೋಲಿಗೆ ಬರುತ್ತೆ. ಓಕೆ, ಆ ನರ್ಸರಿ ಹಂತದಲ್ಲಿ ಇದು ಮೇಜರ್ ನಮಗೆ ಪೆಸ್ಟ್ ಅಂದರೆ ಒಂದು ಗಾಲ್ ಮಿಡ್ಸ್, ಒಂದು ಹಳದಿ ಕಾಂಡ ಕೊರಕ, ಒಂದು ಇವೆರಡು ಭಾಳ ಮೆತ್ತಗೆ ಮಾಡ್ತಾರೆ ಸಸಿ ಮಡಿನ. ಓಕೆ, ಅದು ಈ ಸೀಸನಲ್ಲಿ, ಬೇಸಿಗೆಯಲ್ಲೂ ಬರುತ್ತೆ, ಸುಗ್ಗಿಯಲ್ಲೂ ಬರುತ್ತೆ ಸರ್. ಸುಗ್ಗಿಯಲ್ಲೂ ಬರುತ್ತೆ. ಓಕೆ, ಇದಕ್ಕೆ ಮಾಮೂಲಿ ನೀವು ಹೇಳಿದೆಲ್ಲ ಸ್ಪ್ರೇ ಕೊಡ್ತೀರಾ ಸರ್? ಹೌದು. ಅದಾದ್ಮೇಲೆ ರೋಗ ಯಾವುದಾದ್ರೂ ಬರುತ್ತೆ ಸರ್? ರೋಗ ಅಂತಂದರೆ ಈಗ ಈ ಬೇಸಿಗೆಯಲ್ಲಿ ಸ್ವಲ್ಪ ಇಬ್ಬನಿ, ನಾವೇನಾಗುತ್ತೆ 9 ಗಂಟೆ ಆದರೂ ಇಬ್ಬನಿ ನೀರು ಕೆಳಗೆ ಇಳಿಯೋಲ್ಲ ಗರಿಯಿಂದ. ಅದನ್ನು ಏನು ಮಾಡಬೇಕು, ಒಂದು ಕೋಲಿಂದ ಹಿಂಗೆ ಜಾಡಿಸ್ಬಿಟ್ರೆ ಇಬ್ಬನಿ ಕೆಳಗೆ ಬಿದ್ದುಬಿಡುತ್ತೆ, ಅಲ್ಲಿ ಚುಕ್ಕೆ ಅಂದರೆ ಬ್ಲಾಸ್ಟ್ ಕಡಿಮೆ ಆಗುತ್ತೆ. ಆ ಥರ ಜಾಡಿಸೋದ್ರಿಂದ ನಮ್ಮ ರೈತರು ಅಂದರೆ ನಾನೇ ಏನು ಮಾಡ್ತು ಬಿಡು ಅಂತ ಬಿಡ್ತೀವಲ್ಲ, ಅದು ಚುಕ್ಕೆ ಬರುತ್ತೆ, ಎಲೆ ಚುಕ್ಕೆ ರೋಗ ಅಂತ ಕರಿತೀವಿ. ಅದಕ್ಕೆ ಕಾರ್ಬನ್ ಡೈಜಿಯಮು ಅಥವಾ ಇನ್ಯಾವುದೋ ಒಂದು ಫಂಗಿಸೈಡ್ ಕೊಡ್ತೀವಿ ಸರ್. ಓಕೆ, ಅದು ಒಂದು ಜಾಸ್ತಿ ನರ್ಸರಿ ಹಂತದಲ್ಲಿ. ಓಕೆ, ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ, ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ, ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು
ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸ್ಯಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸ್ಯಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. 30 ದಿನದಲ್ಲಿ ನಿಮ್ದು ರೆಡಿ ಆಗುತ್ತೆ ಸರ್. ರೆಡಿ ಆಗುತ್ತೆ ಸರ್. ಅದಾದ್ಮೇಲೆ ಈಗ ಮುಖ್ಯ ಭೂಮಿನ ಸಿದ್ಧತೆ ಮಾಡ್ಕೊಳ್ಳುವಂಥದ್ದು, ಮತ್ತೆ ಪಟ್ಲಿಂಗ್ ಮಾಡುವಂಥದ್ದು ಅಥವಾ ರೋಟೋವೇಟ್ರ್ ಕಲ್ಟಿವೇಶನ್ ಮಾಡುವಂಥದ್ದು ಮಾಡಿಕೊಂಡು ಒಂದು 2-3 ದಿನದಲ್ಲಿ ಪ್ಲಾಂಟೇಶನ್ ಆಗ್ಬಿಡುತ್ತೆ. 30-35 ದಿನ ಒಳಗಡೆ ಪ್ಲಾಂಟೇಶನ್ ಆಗ್ಬಿಡುತ್ತೆ. ಓಕೆ, ಎಷ್ಟು ಜನ ಆಳ್ಬೇಕು ಸರ್ ಒಂದು ಎಕರೆ? ಸರ್, ಇದು ಎಕರೆ ಅಂತಂದರೆ ಇವತ್ತೇನಾಗಿದೆ ಅಂದರೆ ಕಾಂಟ್ರಾಕ್ಟ್ ಬೇಸಿಕ್. ಇದು ಈ ಫೀಲ್ಡ್ ಪ್ಲಾಂಟೇಶನ್ ಮಾಡೋದೇನಿದೆಲ್ಲ ಕಾಂಟ್ರಾಕ್ಟ್ ಬೇಸಿಕ್. ಇದು 2800 ರೂಪಾಯಿ ಕೊಟ್ಟರೆ ಪ್ಲಾಂಟೇಶನ್ ಮಾಡ್ತಾರೆ. ಬಟ್ ನರ್ಸರಿ ಫೀಲ್ಡಲ್ಲಿ ಇರ್ತಾ ಅಲ್ಲಿಂದ ನಾವು ಸಸಿ ತೊಗೊಂಡು ಅವ್ರ ಕೈಯಲ್ಲಿ ಕೊಡಬೇಕು. 2800 3000 ಅಂದ್ಕೊಳ್ಳಿ. 3000 ಅವ್ರಿಗೆ ಸ್ವಲ್ಪ ಟಿಫನು ಅದು ಇದು ಅಂತ ತಂದು ಕೊಡಬೇಕಾಗತ್ತೆ. 3000 ರೂಪಾಯಿ ನಾಟಿ ಮಾಡಿ ಹೋಗ್ಬಿಡ್ತಾರೆ. ಅದಾದ ನಂತರ ನಾವು ನರ್ಸರಿಯಿಂದ ಎಷ್ಟೇ ದೂರ ಇರಲಿ ನಾವೇ ತಂದು ಇಲ್ಲಿ ಅವ್ರ ಕೈಯಲ್ಲಿ ಕೊಡ್ಬೇಕು. ನರ್ಸರಿ ಎಷ್ಟು ಜನ ಮಾಡ್ತಾರೆ ಸರ್ ಒಂದು ಎಕರೆಗೆ? ಸರ್, ಇವತ್ತಿನ ದಿವಸ ಏನಾಗಿದೆ ಅಂದರೆ 1 ಎಕರೆಗೆ 4 ಜನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. 4 ಜನ ಆಗ್ಬಿಟ್ಟು 1 ಎಕರೆ ಮುಗಿಸ್ಬಿಡ್ತಾರೆ. ಓಕೆ, 4 ಜನಕ್ಕೆ ಸೇರಿ 3000. ಹೌದು ಸರ್. ಅಂದರೆ ಅವರು ಭಾಳಷ್ಟು ಜನ ಇರ್ತಾರೆ. 30 ಜನ ಒಂದು ಗುಂಪಲ್ಲಿ, 20 ಜನ, 30 ಜನ ಈ ಥರ ಇರ್ತಾರೆ. 1 ಎಕರೆ ನಾಟಿ ಮಾಡೋದಕ್ಕೆ 4 ಜನ ಬಿಟ್ಟು ಹೋಗಿರ್ತಾರೆ. ಈಗ ಒಂದು 4 ಎಕರೆ ಪ್ಲಾಟ್ ಒಂದು 10ರಿಂದ 12 ಜನ ಬಿಟ್ಟು ಹೋಗಿರ್ತಾರೆ, ನಾಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್. ಓಕೆ, ಈಗ ನೀವು ಭತ್ತದ ಯಾವ ಪದ್ಧತಿಯಲ್ಲಿ ಅನುಸರಿಸ್ತಾ ಇದ್ದೀರಿ ಸರ್? ಯಾಕಂದರೆ ಇದರಲ್ಲಿ ಏರ್ ಮಡಿ ಪದ್ಧತಿ ಅಂತ ಬರ್ತವೆ, ಕೂರಿಗೆ, ಡ್ರಮ್ ಸೀಡು, ನೀರು ನಿಲ್ಲಿಸಿ ಬೆಳೆಯೋದು, ಅದೆಲ್ಲ ಟ್ರೈ ಮಾಡಿದರೆ ಅಥವಾ ನೀವು ಒಂದನ್ನೇ? ಇಲ್ಲ ಸರ್, ನಮ್ಮದು ಮೊದಲಿಂದ ಏನಾಗಿದೆ ಅಂದರೆ ಯಥೇಚ್ಛವಾಗಿ ನೀರು ಇರೋದ್ರಿಂದ ನಾವು ಇದೇ ಪದ್ಧತಿನ ನಾಟಿ ಪದ್ಧತಿ ಈಗ ಏನಿರ್ತಾರೆ ನೀರು ನಿಲ್ಲಿಸುವಂಥ ಪದ್ಧತಿನ ನಾವು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಏನು ಮಾಡ್ಬೇಕಂತಂದ್ರೆ, ಈಗ ಲೇಬರಲ್ಲಿ ಏನಾಯಿತು 4 ಜನ ಅಂತ ಹೇಳಿದ್ನಲ್ಲ ನಾಟಿ ಮಾಡೋದಕ್ಕೆ, ಈಗ 3 ಜನಕ್ಕೆ ನಾಟಿ ಮಾಡ್ಕೊಂಬ ಅಂತ ಅಲ್ಲಿ ಮೇಸ್ತ್ರಿ ಹೇಳ್ತಾರೆ. ಅಲ್ಲಿರುವಂಥ ಹೆಡ್ ಏನಾಗ್ತದೆ, ಡಿಸ್ಟೆನ್ಸ್ 1 ಫೀಟ್ ಮೇಲೆ ಒಂದು ಸಸಿ ಕೂಡಿಸ್ತಾ ಇದ್ದಾರೆ. ಓಕೆ, ಜಾಸ್ತಿ 1 ಸ್ಕ್ವೇರ್ ಮೀಟರ್ಗೆ ಸುಮಾರು 24ರಿಂದ 27 ಸಸಿ ಕೂಡಬೇಕು. 16ರಿಂದ 17 ಕೂಡ್ತಾ ಇದೆ. ಓಕೆ, ಅಲ್ಲಿ ಏನಾಗುತ್ತೆ, ನನಗೆ ಹೀಲ್ಡ್ ಕಡಿಮೆ ಬರುತ್ತೆ. ಓಕೆ, ಟಿಲ್ಲರಿಂಗ್ ಜಾಸ್ತಿ ಕಡಿಮೆ ಇದೆ. ಟಿಲ್ಲರಿಂಗ್ ಬರೋದು ಎಷ್ಟು ಬರ್ಬೇಕು ಅಷ್ಟು ಬಂದೇ ಬರುತ್ತೆ ಸರ್. ಇಲ್ಲಿ ನೋಡಿ ಸರ್, ಎಷ್ಟು ಗ್ಯಾಪ್ ಇದೆ, ಸುಮಾರು 2 ಫೀಟ್ ಗ್ಯಾಪ್ ಇದೆ. ಈ ಥರ ಆಗೋದ್ರಿಂದ ಏನಾಗುತ್ತೆ, ನಾವು ಮುಂದೆ ಡ್ರಮ್ ಸೀಡ್ರು ಅಥವಾ DSR ಮೆಥಡ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಇಲ್ಲ ಮಷಿನ್ ಪ್ಲಾಂಟೇಶನ್ ಬೆಸ್ಟ್. ಅಂದರೆ ಲೇಬರ್ಗಳಿಗೆ ಅಷ್ಟು ಎಕ್ಯುರೇಟ್ ಆಗೋದಿಲ್ಲ ಅಂಥೇಳಿ. ಇವತ್ತಿನ ದಿವಸ ಮೊದಲೆಲ್ಲ ಚೆನ್ನಾಗಿ ಪ್ಲಾಂಟೇಶನ್ ಆಗ್ತಾ ಇತ್ತು. ಇವತ್ತಿನ ದಿವಸ ಸರಿ ಆಗ್ತಾ ಇಲ್ಲ, ಯಾಕಂದರೆ ದುಡ್ಡಿಗೆ ಮಾರೋಗಿದ್ದಾರೆ ಇವತ್ತು. ಓಕೆ, ದುಡ್ಡು ಬೇಕಷ್ಟೇ. ಅದು ಏನು ಅಲ್ಲಿ ಒಟ್ಟ ಕೆಲಸ ಮುಗಿಸ್ಬೇಕು. ಮೇನ್ ಪ್ರಾಡಕ್ಟ್ ಅಂದರೆ ದುಡ್ಡು. ದುಡ್ಡು. ಓಕೆ ಸರ್, ಅವ್ರದ್ದು ತಪ್ಪಲ್ಲ,
ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಹೋಗಲೇಬೇಕು, ನಾವು ಹೊಂದ್ಕೊಂಡು ಹೋಗಿದ್ದೀವಿ. ಮತ್ತು ಇನ್ಮೇಲೆ ಮಷಿನ್ ಪ್ಲಾಂಟೇಷನ್ ಅಥವಾ DSR ಸ್ವಲ್ಪ ಮೆಥಡ್ ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಒಂದೇ ಇದಕ್ಕೆ ಹೋದಂದ್ರೆ ನಮಗೂ ಉಳಿಗಾಲ ಇಲ್ಲ. ಓಕೆ ಸರ್, ಇವತ್ತು ನೀವು ಪ್ಲಾಂಟೇಷನ್ ಮಾಡಿದ್ರಿ, ಇವಾಗ ಇವತ್ತಿನಿಂದ ಕಟಾವರೆಗೂ ಏನೆಲ್ಲ ಬೇಸಾಯ ಪದ್ಧತಿಗಳನ್ನು ಮಾಡ್ತೀರಿ ಸರ್? ಸರ್, ಇವತ್ತು ಪ್ಲಾಂಟೇಷನ್ ಆದಮೇಲೆ ಮೇಜರಾಗಿ ಬರುವಂಥದ್ದು ವೀಡ್, ಕಳೆ. ಕಳೆಗೆ ಏನು ಮಾಡ್ತೀವಿ, ಪ್ರೀ ಎಮರ್ಜೆಂಟ್ ಇದೆ, ಪೋಸ್ಟ್ ಎಮರ್ಜೆಂಟ್ ಇದೆ. ಅದಕ್ಕೆ ನಾನು 3 ದಿನದ ಒಳಗಡೆ ಆತಂದರೆ ಒಂದು ಬಾಯರ್ ಕಂಪ್ನಿಯವ್ರದ್ದು ಕೌನ್ಸಿಲ್ ಆ್ಯಕ್ಟಿವ್ ಅವರು ಹಾಕ್ಕೊಳ್ಬೋದು, ಅಥವಾ ಲೋಂಡ್ಯಾಕ್ಸ್ ಪವರ್ ಅಂತ ಗ್ರಾನ್ಯುಲ್ಸ್ ಬರುತ್ತೆ 16 ಕೊಟ್ಕೊಳ್ಬೋದು, ಅಥವಾ ಪಿಟ್ಲಾಕ್ಟೋರ್ ಅಂತ ಒಂದು ಔಷಧ ಬರುತ್ತೆ 16 ಚೆಲ್ಬೋದು. ಓಕೆ, ಇವೆಲ್ಲ ಪ್ರೀ ಎಮರ್ಜೆಂಟ್. ಇದು ನಾವು ಹೇಳಿದ ಪೋಸ್ಟ್ ಎಮರ್ಜೆಂಟ್, ಪ್ರೀ ಎಮರ್ಜೆಂಟ್ 2 ಬರ್ತವೆ ಸರ್. ಈಗ ಕೌನ್ಸಿಲ್ ಆ್ಯಕ್ಟಿವ್ ಅನ್ನೋದು, ಆಮೇಲೆ ಲೋಂಡ್ಯಾಕ್ಸ್ ಪವರ್ ಅನ್ನೋದು, ಇದು ಪ್ರೀ ಎಮರ್ಜೆಂಟ್, ಪೋಸ್ಟ್ ಎಮರ್ಜೆಂಟ್ 2. ಅಂದರೆ ನೀವು 8 ದಿನಕ್ಕಾದ್ರೂ ಚೆಲ್ಬೋದು. ಓಕೆ. ಆಮೇಲೆ ಇನ್ನೊಂದು ಕೋರ್ಟಿವಾ ಕಂಪ್ನಿಯವ್ರದ್ದು ಕೋರಿಯನ್ ಅಂತ ಒಂದು ಔಷಧ ಬರ್ತದೆ, ಅದು 7 ದಿನವರೆಗೂ ನಮಗೆ ಸಮಯ ಇರುತ್ತೆ ಚೆಲ್ಲೋದಕ್ಕೆ. ಈ ಥರ ಅವ್ರ ಅನುಕೂಲಕ್ಕೆ ತಕ್ಕಂಗೆ ನಾವೇನು ಮಾಡ್ತೀವಿ, ಮೊದಲೇದೇ ಕಳೆ ಕಂಟ್ರೋಲ್ ಮಾಡ್ಕೊಳ್ಬೇಕು. ಓಕೆ, ನಾಟಿ ಮಾಡಿದ 7 ದಿನ ಒಳಗಡೆ. ಅದಾದ ನಂತರ ನಾಟಿ ಆದ ನಂತರ ಏನಾಗುತ್ತೆ, ಈ ಗಾಲ್ಮಿಡ್ಸ್ ಅಂತ ಹೇಳಿದ್ರೆ ನರ್ಸರಿಯಿಂದ ಮೇನ್ ಫೀಲ್ಡಿಗೆ ಶಿಫ್ಟ್ ಆಗುತ್ತೆ. ಅಲ್ಲೆಲ್ಲಿ ಏನಾದರೂ ಜಾಸ್ತಿ ಕಂಡ್ರೆ ಈ ಮೊದಲೇ ಗೊಬ್ಬರ ಕೊಡ್ತೀವಲ್ರಿ, ಮೊದಲೇ ಗೊಬ್ಬರ ಕೊಟ್ಟಾಗ ಸುಮಾರು 10 ದಿನದೊಳಗೆ ಮೊದಲೇ ಗೊಬ್ಬರ ಕೊಡ್ತೀವಿ ಮೇಲ್ಗೊಬ್ಬರ ಆಗಿ. ಓಕೆ, ಏನು ಕೊಡ್ತೀರಾ ಸರ್? ಸರ್, NPK ಮತ್ತು ಯೂರಿಯಾ. ಎಷ್ಟು ಒಂದು 25 kg ಯೂರಿಯಾ ಕೊಡ್ತೀವಿ ಮೊದಲೇ ಗೊಬ್ಬರದಲ್ಲಿ, ಒಂದು 75 kg NPK ಕೊಡ್ತೀವಿ. ಅಲ್ಲಿಗೆ 100 kg 90-19 ಹಿಂಗೆ ಸರ್. ಈಗ NPK 19-19-19 ಅಂದರೆ 19% ಸಾರಜನಕ, 19% ರಂಜಕ, 19% ಪೊಟ್ಯಾಷ್. ಅದೇ 10-26 ಕೊಟ್ಟು ಅಂದರೆ 10% ಸಾರಜನಕ, 26% ರಂಜಕ, 26% ಪೊಟ್ಯಾಷ್ ಆಯಿತು. ಈ ಥರ ಅವ್ರವ್ರ ಪ್ರಾಕ್ಟೀಸ್ಗೆ ಅನುಗುಣವಾಗಿ ಇಲ್ಲಿ 20-20 ಕೊಡೋರು ಇದ್ದಾರೆ, 20-0-13 ಕೊಟ್ಟರು ಇದ್ದಾರೆ. ಅವ್ರವ್ರಿಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಪ್ರಾಕ್ಟೀಸ್. ಅಂದರೆ 10 days ಒಳಗಡೆ ಒಂದು ಗೊಬ್ಬರ ಕೊಡ್ತೀವಿ. ಅದರಲ್ಲಿ ಫಸ್ಟ್ ಗೊಬ್ಬರದಲ್ಲಿ ಏನು ಮಾಡ್ತೀವಿ, ಜಿಂಕು ಅಥವಾ ಸೀವಿಡ್ ಎಕ್ಸ್ಟ್ರಾಕ್ಟ್ ಅನ್ನೋ ಒಂದು ಗುಳಿಗೆನ ಎಕರೆಗೆ 10 kg ಕೊಡ್ತೀವಿ. ಓಕೆ. ಅದಾದ ನಂತರ ಮತ್ತೆ ಒಂದು ವೀಡ್, ಮ್ಯಾನ್ಯಲ್ ವೀಡ್ ನಾವು ಲೇಬರಿಂದ ಇದು ಮಾಡಿಸ್ತೀವಿ, ಕ್ಲೀನ್ ಮಾಡಿಸ್ತೀವಿ. ಕ್ಲೀನ್ ಮಾಡಿದ ನಂತರ ಏನು ಮಾಡ್ತೀವಿ, ಸ್ವಲ್ಪ ಪ್ಲಾಟ್ ಡ್ರೈ ಮಾಡ್ತೀವಿ. ಓಕೆ, ಒಣಗಿಸ್ತೀವಿ. ಒಂದು 6 8 ದಿವಸ ಒಣಗಿಸ್ತೀವಿ. ಸ್ವಲ್ಪ ಏರ್ ಎಳೆ ಬಿಟ್ಟಾಗ ಮತ್ತೆ ನೀರು ಕೊಟ್ಟು ಸುಮಾರು 15-18 ದಿನ ಆದಮೇಲೆ ಮತ್ತೆ 2ನೇ ಗೊಬ್ಬರ ಕೊಡ್ತಾ ಇದ್ವಿ. ಈ ಪ್ರೆಸೆಂಟ್ ಈಗ 2ನೇ ಗೊಬ್ಬರ ಕೊಟ್ಟಿರುವಂಥ ಹೊಲ ಇದು. ಓಕೆ, ಏನೇನು ಕೊಟ್ಟಿದ್ದೀರಿ ಸರ್ 2ನೇ ಗೊಬ್ಬರ? 2ನೇ ಗೊಬ್ಬರ 10-20 75 kg ಕೊಟ್ಟಿದ್ದೀನಿ, 25 kg ಯೂರಿಯಾ ಕೊಟ್ಟಿದ್ದೀನಿ. ಈಗ ನಾನು ಲೀಫ್ ಹೋಲ್ಡ್ರು ಆಮೇಲೆ ಸ್ಟೆಂಬೋರರ್ ಇದೆ ಅಂತೇಳಿ ಕ್ಲೋರಂಟ ನೀಲಿಫ್ಲೋರ್ ಅನ್ನೋ ಗುಳಿಗಿನ ಅಂದರೆ ಪಟೇರ್ ಅನ್ನೋದನ್ನ ಎಕರೆಗೆ 6 kg, ಮೊದಲು 4 kg ಕೊಡ್ತಾ ಇದ್ವಿ, ಅದು ವರ್ಕ್ ಆಗ್ತಾ ಇಲ್ಲ. ಇವತ್ತು 6 kg ಹೋಗಿದ್ವಿ. ಈಗ 6 kg ಅದು ಗುಳಿಗೆ ಕೊಟ್ಟಿದ್ದೀನಿ. ಓಕೆ, ಇಷ್ಟು ಇವತ್ತಿನವರೆಗೂ ಆಗಿರುವಂಥ ಪ್ರಾಕ್ಟೀಸ್. ಈ ಮುಂದೆ ಏನಾಗುತ್ತೆ, ಸೆಕೆಂಡ್ ವೀಡೂ ಆಯಿತು, ನಂದು ಮ್ಯಾನ್ಯಲ್ ವೀಡ್ ಆಯಿತು. ಈಗ 3ನೇ ಗೊಬ್ಬರ ಕೊಡುವಂಥ ಸಮಯ ಇನ್ನೊಂದು 4-6 ದಿನದಲ್ಲಿ 3ನೇ ಗೊಬ್ಬರ ಕೊಡುವಂಥದ್ದು. ಓಕೆ, 3ನೇ ಗೊಬ್ಬರ ಕೊಟ್ಟ ಮೇಲೆ ಶುರು ಆಗುತ್ತೆ ಆಟ. 3ನೇ ಗೊಬ್ಬರ ಏನು ಕೊಡ್ತೀರಿ ಸರ್? ಸರ್, 3ನೇ ಗೊಬ್ಬರ ಅದು ಸೇಮ್ ಪ್ರಾಕ್ಟೀಸ್, ಪೊಟ್ಯಾಷ್ ಪ್ಲಸ್ ಪೊಟ್ಯಾಷ್ ಆ್ಯಡ್ ಮಾಡ್ತೀವಿ, ಮತ್ತೆ ಒಂದು 15 kg ಪೊಟ್ಯಾಷ್ ಆ್ಯಡ್ ಮಾಡ್ತೀವಿ, NPK ಕೊಡ್ತೀವಿ, ಯೂರಿಯಾ ಕೊಡ್ತೀವಿ. ಸೇಮ್ ಅಮೌಂಟ್ ಎಲ್ಲ ಇರುತ್ತೆ, ಪ್ಲಸ್ ಪೊಟ್ಯಾಷ್ ಒಂದು ಎಕ್ಸ್ಟ್ರಾ ಆಗುತ್ತೆ. 25 kg ಯೂರಿಯಾ, 50 kg NPK, ಒಂದು 15 kg ಪೊಟ್ಯಾಷ್. ಓಕೆ, ಇಷ್ಟು ಕೊಟ್ಕೊಳ್ತೀವಿ. ಇಷ್ಟು ಕೊಟ್ಟ ನಂತರ ಏನಾಗುತ್ತೆ, ಈಗ ನೆಕ್ಸ್ಟ್ ಬರುವಂಥದ್ದೇನು ಸೀಡ್ ಬ್ಲೈಟ್. ಓಕೆ, ಸೀಡ್ ಬ್ಲೈಟ್ ಅಂದರೆ ಬಡ್ಡೆಯಲ್ಲಿ ಬರುವಂಥ ಒಂದು ಮಚ್ಚೆ ಆಕಾರದ ಒಂದು ರೋಗ. ಅದಕ್ಕೆ ಕಾಂಟಾ ಪ್ಲಸ್ 1 ಎಕರೆಗೆ 330 ml ಅಂತೆ. ಓಕೆ, ಕಾಂಟಾ ಪ್ಲಸ್ನ ಸ್ಪ್ರೇ ಕೊಡ್ತೀವಿ. ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಬಟ್ ಈಗ ಅದರೊಳಗೆ ಏನಾದರೂ ಎಲೆ ಸುರುಳಿ ಹುಳ ಮತ್ತು ಕಾಂಡ ಕೊರಕದ ಹುಳ ಕಂಡಂದರೆ ಅದಕ್ಕೊಂದು ಮತ್ತೆ ಇನ್ಸೆಕ್ಟ್ ಆ್ಯಡ್ ಮಾಡ್ಬೇಕಾಗತ್ತೆ. ನಾವು ಥಯಾಮೆಥಾಕ್ಸಿನ್ 25 ಕೊಡ್ಬೋದು, ಅಥವಾ ಫಿಫ್ರೋನಿಲ್ ಆದರೂ ಕೊಡ್ಬೋದು, ಅಥವಾ ಇತ್ತೀಚೆಗೆ ಬಂದಂಥ ಹೊಸ ಔಷಧಿಗಳು ವಯಾಗು ಅಂತ ಬಂದಿದೆ, ಇನ್ಸಿಪಿಯೋ ಅಂತ ಬಂದಿದೆ. ಇಂಥ ಔಷಧಿಗಳು ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಸ್ಪ್ರೇ ಕೊಟ್ಕೊಳ್ತಾರೆ. ಓಕೆ, ಇದಾದ ನಂತರ ನೆಕ್ಸ್ಟ್ 45 to 50 days ಬರೋದೇ BPH ಆ್ಯಂಡ್ WBPH ಅನ್ನೋದು. ಓಕೆ, ಅಲ್ಲಿದ್ದು 45 days ಕುಸುಮ ಎಲ್ಲ ಬಂದು ಇನ್ನೂ ಕುಸುಮ ಬರೋವಂಥ ಒಂದು ಪ್ರೌಢಾವಸ್ಥೆಯಲ್ಲಿ ಇರುತ್ತೆ ಸರ್. ಇನ್ನೂ ಲೇಟ್ ಇರುತ್ತೆ, ಇನ್ನೊಂದು 10-12 ದಿವಸ ಲೇಟ್ ಇರುತ್ತೆ. ಅಷ್ಟೊತ್ತಿಗೆ ಆಗಲೇ ನಮಗೆ WBPH ಶುರು ಆಗುತ್ತೆ. ಓಕೆ, WBPH ಅಂದರೆ ಬ್ರೌನ್ ಪ್ಲಾಂಟ್ ಆಫರ್ ಅಂತ ಕರಿತೀವಿ. ಕಂದು ಜಿಗಿ ಹುಳ ಕನ್ನಡದಲ್ಲಿ. ಓಕೆ, ಒಂದು ಬಿಳಿ ಕಂದು ಜಿಗಿ ಹುಳು, ಅದು 45 to 50 ದಿನದಲ್ಲಿ ಶುರು ಆಗುತ್ತೆ. ಅದಕ್ಕೆ ಇತ್ತೀಚೆಗೆ ಚೆಸ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಫೆಕ್ಸ್ಲಾನ್ ಅಂತ ಬಂದಿದೆ. ಇದನ್ನು ಫೆಕ್ಸ್ಲಾನ್ ಆದರೆ 94 ml 1 ಎಕರೆಗೆ ಸ್ಪ್ರೇ ಕೊಟ್ಕೊಳ್ತೀವಿ. ಚೆಸ್ ಆದರೆ 120 ಗ್ರಾಮ್ 1 ಎಕರೆಗೆ. ಅಲ್ಲಿ ಕಂಟ್ರೋಲ್ ಆಯಿತು, ನಮ್ಮ ಪುಣ್ಯ. ಇಲ್ಲ ಕಂಟ್ರೋಲ್ ಆಗಿಲ್ಲ, ಅಕಸ್ಮಾತ್ ನೈಟ್ರೋಜನ್ ಆದರೂ ರೈತ ಜಾಸ್ತಿ ಕೊಟ್ಟಿದ್ದ ಅಥವಾ ತಾಪಮಾನ ಜಾಸ್ತಿ ಇತ್ತು ಅಂದಾಗ ಅದರ ಅವಳಿ ಹಂಗೆ ಸತತ ಮುಂದುವರಿತಾ ಹೋಗುತ್ತೆ. ಮತ್ತೆ 10-12 ದಿನಕ್ಕೆ ಒಂದ್ಸಲ ಮತ್ತೆ ರಿಪೀಟ್ ಸ್ಪ್ರೇ ಕೊಡ್ಕೊಂತ ಹೋಗೋದು. ಓಕೆ, ಕಂಟಿನ್ಯೂ ಹೋಗತ್ತಾನ ಸ್ಪ್ರೇ ಕೊಡೋದು ಸರ್.
ಅದಾದ್ಮೇಲೆ ಸರ್ ಈಗ ಅದು ರೋಗ ಬಂತು, ಈಗ 3 ಡೋಸ್ ಗೊಬ್ಬರ ಆಯ್ತು, ಇವಾಗ 4ನೇ ಡೋಸ್ ಏನು ಹಾಕ್ತೀರಾ? ಮತ್ತೆ 4ನೇ ಡೋಸ್ ನನ್ನ ಪ್ರಾಕ್ಟೀಸ್ ಪ್ರಕಾರ ನಾನು ಹಾಕಿರೋದು ಭಾಳ ಕಡಿಮೆ. ಈ 30 ವರ್ಷದಲ್ಲಿ ಯಾವತ್ತೋ 1 ಸಲ 2 ಸಲ ಹಾಕಿರ್ಬೋದು. ನಾನು 4ನೇ ಕೊಟ್ಟು ಗೊಬ್ಬರನೇ ಕೊಡೋದಿಲ್ಲ, ಯಾಕಂದ್ರೆ ಬೆಳೆ ಕಡಿಮೆ ಇದ್ರೂ ಪರವಾಗಿಲ್ಲ, ಒಳ್ಳೆ ಇಳುವರಿ ಬರುತ್ತೆ. 4ನೇ ಕೊಟ್ಟು ಗೊಬ್ಬರ ಕೊಟ್ಟು ಏನಾಗುತ್ತೆ, ಜಾಸ್ತಿ ಹಸಿರು ಬರುತ್ತೆ. ಅದಾದ ನಂತರ ಮತ್ತೆ ಎಲೆ ಸುರುಳಿಗಳು ಮತ್ತೆ ಆ್ಯಡ್ ಆಗುತ್ತೆ. ಹಸಿರು ಜಾಸ್ತಿ ಗೊಬ್ಬರ 4ನೇ ಗೊಬ್ಬರ ನಾನು ಭಾಳ ಕೊಡೋದು ಕಡಿಮೆ. ಈಗ ಕುಸುಮ ಆಡಕ್ಕೆ ಶುರು ಆಗುತ್ತೆ ಸರ್, ಅಲ್ಲಿಂದ ಹೆಂಗೆ ಮುಂದೆ ಸರ್? ಸರ್ ಕುಸುಮ ಆಡೋಕ್ಕೆ ಶುರು ಆದಾಗ ಮತ್ತು ನಾವಲ್ಲೇ ಈಗ BPHಗೆ ಸ್ಪ್ರೇ ಕೊಟ್ಟಿದ್ದೀವಿ, ಸ್ಟೆಂಬರವ್ರಿಗೆ ಕೊಟ್ಟಿದ್ದೀವಿ, ಮತ್ತು ಇರುವಂಥ ರೋಗಕ್ಕೂ ನಾವು ಸ್ಪ್ರೇ 3ಕ್ಕೆ ಒಂದೇ ಸಲ ಕೊಟ್ಬಿಟ್ಟಿದ್ದೀವಿ. ಅದು ಅಲ್ಲಿಗೂ ಮಿಕ್ಕಿ ಬೇರೆ ಏನಾದರೂ ಬಂತಂದರೆ, ಈ ವಾತಾವರಣದಲ್ಲಿ ಮೋಡ ಆಯ್ತಂದರೆ ನಾಳೆ ತೆನೆ ಬಿಟ್ಟ ಮೇಲೆ ಸ್ಮಟ್ ಅಂತ ಬರುತ್ತೆ, ಫಾಲ್ಸ್ ಸ್ಮಟ್ ಅಂತ ಬರುತ್ತೆ, ಕಾಡಿಗೆ ರೋಗ. ಅದಾದ ನಂತರ ಜಾಸ್ತಿ ಬಿಸಿಲಿದ್ರೆ ಮತ್ತೆ ಬ್ಲಾಸ್ಟ್ ಶುರುವಾಗುತ್ತೆ. ಈ ಬಂಡ್ ಏನಾದರೂ ನಾವು ಕ್ಲೀನ್ ಇಟ್ಟಿಲ್ಲ ಅಂತಂದರೆ ಇಲ್ಲಿಂದ ಶುರುವಾಗಂಥದ್ದೇ ಬ್ಲಾಸ್ಟ್, ಬೆಂಕಿ ರೋಗ ಅಂತ ಕರಿತೀವಿ. ಅದಕ್ಕೆ ಬೇಕಾದಷ್ಟು ಔಷಧಿಗಳಿದ್ದಾವೆ, ಅದನ್ನು ಕೊಟ್ಕೊಳ್ತೀವಿ. ಫ್ಯೂಸಿವನ್ ಇದೆ, ಅದು ಬಿಟ್ಟರೆ ನೇಟಿವ್ ಇದೆ, ಕಸ್ಟೋಡಿಯಾ ಅಂತ ಇದೆ, ಅಮಿಸ್ಟಾ ಟಾಪ್ ಅಂತ ಇದೆ, ಬೇಕಾದಷ್ಟು ಔಷಧಿಗಳಿದ್ದಾವೆ. ಅದೇನು ನಮಗೆ ತೊಂದರೆ ಇಲ್ಲ ಸರ್. ಮೇಜರ್ ಪ್ರಾಬ್ಲಮ್ ಅಂದರೆ YSP ಅಂದರೆ ಹಳದಿ ಕಾಂಡ ಕೊರಕ ಮತ್ತು ಎಲೆ ಸುರುಳಿಗಳು ಮತ್ತು ಕಂದು ಜಿಗಿಗಳು, ಇವು 3 ಮೇಜರ್ ಪ್ರಾಬ್ಲಮ್ ನಮಗೆ. ಅದು ಬಿಟ್ಟರೆ ವಾತಾವರಣದಲ್ಲಿ ಏನಾದರೂ ಏರುಪೇರು ಆದಾಗ ನಮಗೆ ಬರುವಂಥದ್ದೇ ಕಾಡಿಗೆ ರೋಗ, ತೆನೆ ಮೇಲೆ. ಆಮೇಲೆ ಕುಸುಮ ಬರುತ್ತೆ, ತೆನೆ ಬಿಚ್ಚತ್ತೆ, ಅದು ಕಂಟಿನ್ಯೂ ಅಲ್ಲಿಗೆ ನಿಮ್ಮದು ರೋಗ ಕೀಟದ್ದು ಅಲ್ಲೇ ಮುಗಿತಾ ಸರ್? ಸರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಂತಂದರೆ ನಮಗೆ ಇವತ್ತಿನ ದಿವಸ ಮಾರ್ಕೆಟಲ್ಲಿ ಶೈನಿಂಗ್ ಕೇಳ್ತಾರೆ ಕಾಳನ್ನ. ಕಾಳು ಬಣ್ಣ ಕೇಳ್ತಾರೆ. ಆ ಬಣ್ಣಕ್ಕೂ ಔಷಧ ಬಂದಿದ್ದಾವೆ ಇವತ್ತು. ಈಗ ಫಂಗಿಸೈಡಲ್ಲೇ ಈಗ ಅಮಿಸ್ಟಾ ಟಾಪ್ ಕೊಡೋದ್ರಿಂದ, ನೇಟಿವ್ ಕೊಡೋದ್ರಿಂದ ಕಾಳು ಶೈನಿಂಗ್ ಬರುತ್ತೆ. ಈ ಥರ ಎಲ್ಲ ಹೊಸ ಇದಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕು ಇವತ್ತು. ಯಾಕಂದರೆ ಮಾರ್ಕೆಟಲ್ಲಿ ಏನಿರುತ್ತೆ ಅದು ನಾವು ಮಾರ್ಕೆಟಲ್ಲಿ ನಾನು ಬೆಳೆದಿರ್ತೀನಿ, ಬೆಳೆದ್ಮೇಲೆ ಕಲರ್ ಇಲ್ಲ ಅಂದರೆ ಮಾರ್ಕೆಟಲ್ಲಿ ಡೌನ್ ಆಗುತ್ತೆ ಅಂತ, ಆಮೇಲೆ ಬೇಡಿಕೆನೇ ಇರೋದಿಲ್ಲ ನನ್ನ ಮಾಲಿಗೆ. ಅದಕ್ಕೆ ಏನು ಮಾಡಬೇಕು, ಇವತ್ತು ಹೊಸ ಔಷಧಿಗಳಿಗೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗಿದೆ. ಇವತ್ತು ಎಕ್ಸ್ಟ್ರಾ ಇದೆಲ್ಲ ಕಾಳು ಶೈನಿಂಗ್ ಬರೋದಕ್ಕೆ ಇದೆಲ್ಲ ಎಕ್ಸ್ಟ್ರಾ ನಾವು ಕೊಡಬೇಕಾಗುತ್ತೆ. ಆಮೇಲೆ ಭತ್ತ ಫುಲ್ಲು ತೆನೆ ಎಲ್ಲ ತುಂಬುತ್ತೆ, ಕಾಳು ತುಂಬುತ್ತೆ. ಊದುಬತ್ತಿ ರೋಗ ಏನಾದರೂ? ಸರ್ ಊದುಬತ್ತಿ ರೋಗ ನಮಗೆ ಇಲ್ಲಿವರೆಗೆ ಕಾಡಿಲ್ಲ ಸರ್. ನಮಗೆ ಮೇಜರ್ ಅಂದರೆ ಗಾಲ್ಮಿಡ್ಸೇ ಜಾಸ್ತಿ ಬರ್ತಾ ಇದೆ. ಗಾಲ್ಮಿಡ್ಸು, YSP, ಲೀಫ್ ಫೋಲ್ಡರ್ ಆ್ಯಂಡ್ BPH ಇಷ್ಟು ಜಾಸ್ತಿ ಬರ್ತದೆ. ಈಗ ನೀವು ಒಂದ್ಸಲ ನಾಟಿ ಮಾಡಿದ್ರಿ ಸರ್, ಇದು ಎಷ್ಟು ದಿನಕ್ಕೆ ಈಗ ಕಟಾವು ಬರುತ್ತೆ ಈ ಕಾವೇರಿ? ಸರ್ ಈಗ ನರ್ಸರಿಲಿ 30 ದಿನ ಬಿಟ್ಟಿದ್ದೀನಿ. ಈಗ 30 ದಿವಸದ ಪ್ಲಾಟ್ ಆಯಿತು, 60 ದಿನ ಆಯಿತು. ಇನ್ನು 60 ಡೇಸಲ್ಲಿ ಕಟಾವಿಗೆ ರೆಡಿ ಆಗುತ್ತೆ. ಅಂದರೆ ಹೆಚ್ಚು ಕಡಿಮೆ 120 ಡೇಸ್, 120 ಡೇಸಲ್ಲಿ 5 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ನೀವು ಮಷೀನಸ್ ಕಟಾವು ಮಾಡಿಸ್ತೀರಾ ಕೈಲೇ? ಇಲ್ಲ ಸರ್, ಮೊದಲು ಎಲ್ಲ ಲೇಬರ್ ಕಟಿಂಗ್ ಆಯಿತು. ಇತ್ತೀಚಿನ ದಿನಗಳೇನಾಯಿತು ಅಂದರೆ ಲೇಬರ್ ಕಾಸ್ಟ್ ಭಾಳ ಆಗುತ್ತೆ. ಲೇಬರ್ ಅಂದರೆ 1 ಎಕರೆ ಕಟ್ ಮಾಡೋದಕ್ಕೆ ಸುಮಾರು 10-12 ಸಾವಿರ ಖರ್ಚು ಬರುತ್ತೆ. ಮಷೀನ್ ಆದರೆ 1 ಗಂಟೆಯಲ್ಲಿ 2500ರಿಂದ 2800 ರೂಪಾಯಿಗೆ 1 ಗಂಟೆಯಲ್ಲಿ ನಾನು ಹಾರ್ವೆಸ್ಟ್ ಮಾಡಿಕೊಟ್ಟು ಹೋಗ್ಬಿಡ್ತಾನೆ. ಅಂದರೆ ಇದು ಭಾಳ ಚೀಪ್ ಆಗುತ್ತೆ ನನಗೆ. ಸರ್ ನೀವು ಮಿಲ್ಲಿಗೆ ಹಾಕೋದು ಹಸಿದ ಭತ್ತನೇ ಹಾಕ್ತೀರಾ ಅಥವಾ ಒಣಗಿಸಿ ಕಣದಲ್ಲಿ ಒಣಗಿಸಿ? ಇಲ್ಲ ಸರ್, ಇಲ್ಲಿಂದ ನಾನು ಏನು ಮಾಡ್ತೀನಿ, ಬೇರೆ ಪ್ಲಾಟಿಗೆ ತೊಗೊಂಡೋಗ್ತೀನಿ. ಪ್ಲಾಟಿಗೆ ತೊಗೊಂಡೋಗಿ 3 ದಿವಸ 2ರಿಂದ 3 ದಿವಸ ಡ್ರೈ ಮಾಡ್ತೀನಿ. 16 ಮಾಯ್ಚರ್ ಬರೋವರೆಗೂ ಒಣಗಿಸ್ತೀನಿ. ಮೊದಲು ಸ್ಟಾರ್ಟಿಂಗ್ ಹಾರ್ವೆಸ್ಟ್ ಮಾಡಿದಾಗ 20-22 ಮಾಯ್ಚರ್ ಇರುತ್ತೆ, ಅದು 16 ಬರೋವರೆಗೂ ನೋಡ್ಕೊಳ್ತೀನಿ. 16 ಬಂದಮೇಲೆ ಏನು ಮಾಡ್ತಾರೆ, ಮಿಲ್ಲರ್ಸು ಅಥವಾ ಖರೀದಿ ಮಾಡೋವಂಥವ್ರು ಬಂದು ಕ್ವಾಲಿಟಿ ಚೆಕ್ ಮಾಡ್ತಾರೆ. ಕ್ವಾಲಿಟಿ ಚೆಕ್ ಮಾಡಿದಾಗ ಅವ್ರಿಗೆ 16-15 ಮಾಯ್ಚರ್ ಏನಾದರೂ ಇತ್ತಂದರೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಸರ್. ಅವರು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಸರ್. ಈಗ ಎಕರೆಗೆ ಎಷ್ಟು ಇಳುವರಿ ತೆಗಿತಾ ಇದ್ದಾರೆ ಚೀಲದ ಲೆಕ್ಕದಲ್ಲಿ ಅಂತಂದರೆ ಇವತ್ತು ಎಕರೆಗೆ 40ರಿಂದ 50 ಚೀಲ ಇಳುವರಿ ತೆಗಿತಾ ಇದ್ದಾರೆ. ಅಂದರೆ 1 ಚೀಲ ಅಂದರೆ 75 kg ಬರುತ್ತೆ ಸರ್. 45ರಿಂದ 50 ಚೀಲದವರೆಗೂ ಬರ್ತಾ ಇದೆ ಈ ಬೇಸಿಗೆಯಲ್ಲಿ ಬಂದು. ಅದೇ ಸುಗ್ಗಿಯಲ್ಲಿ ಏನಾಗುತ್ತೆ ಅಂದರೆ ನಾವು BPT 4204 ಕೊಟ್ಟಾಗ ಸ್ವಲ್ಪ ವಾತಾವರಣದಲ್ಲಿ ಏರುಪೇರು, ಅತಿ ಹೆಚ್ಚು ಮಳೆ ಆದಾಗ ಇಳುವರಿ ಕಡಿಮೆ ಬರುತ್ತೆ. 35ರಿಂದ 40 ಚೀಲ ಒಳಗಡೆ ಬರುತ್ತೆ. ಈ ಬೇಸಿಗೆಯಲ್ಲಿ ಚೆನ್ನಾಗಿ ಬರುತ್ತೆ ಇಳುವರಿ. 45ರಿಂದ 50 ಚೀಲ ಆರಾಮ್ ಬೆಳಿಬೋದು ಸರ್. ಎವರೇಜ್ ಎಷ್ಟು ರೇಟ್ ಸಿಕ್ಕರೆ ನಮಗೆ ವರ್ಕೌಟ್ ಆಗುತ್ತೆ ಸರ್? ನೋಡಿ ಸರ್, ಹಿಂದಿನ ವರ್ಷ 2600ವರೆಗೂ ಇತ್ತು 75 kg RNR ಭತ್ತಕ್ಕೆ. ಸೋನಾಕ್ ಬಂದು 2300ವರೆಗೂ ಹೋಗಿತ್ತು. ಅದೇ ಈ ವರ್ಷ ನೋಡಿದ್ರೆ 1600 ರೂಪಾಯಿ, 1550ರಿಂದ 1650 ರೂಪಾಯಿ ಲಾಸ್ಟ್ ಆಗಿದೆ. ನಮಗೇನಾಗುತ್ತೆ, ಇಲ್ಲಿ ಪ್ರತಿ ಬೆಳೆನೂ ಕಾಸ್ಟ್ ಜಾಸ್ತಿ ಹಾಕಂತ ಹೋಗುತ್ತೆ. ಫರ್ಟಿಲೈಸರ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಆಮೇಲೆ ಲೇಬರ್ ಕಾಸ್ಟ್ ಆಗ್ಬೋದು. ಒಂದು ಸಲ ನಾವು ಜಂಪ್ ಆಯ್ತು ಅಂದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಇಲ್ಲಿ ಮಾರ್ಕೆಟಲ್ಲಿ ಜಂಪ್ ಆಗ್ತಾನೆ ಹೋಗ್ತಾ ಪ್ರತಿ ವರ್ಷನೂ. ಈ ಔಷಧಿ ರೇಟ್ ಇರ್ಬೋದು, ಗೊಬ್ಬರ ರೇಟ್ ಇರ್ಬೋದು, ಅಥವಾ ಮ್ಯಾನುವಲ್ ಲೇಬರ್ ರೇಟ್ ಇರ್ಬೋದು. ಯಾಕಂದ್ರೆ ನಿಮ್ಗೆ ಅಷ್ಟು ಲಾಭ ಇದೆ ಕೊಡ್ರಪ್ಪ ಅಂತ ಕೇಳ್ತಾರೆ, ತಪ್ಪೇನಿಲ್ಲ. ಕಂಪ್ನಿಯವ್ರು ಕೇಳಲ್ಲ, ಅವರು ಆಟೋಮೆಟಿಕ್ಕಾಗಿ ಜಾಸ್ತಿ ಮಾಡ್ತಾರೆ. ಬೇಕಾಗ್ತವ ಬೇಡ ಬಿಡೋ ಅನ್ನೋ ಒಂದು ಪರಿಸ್ಥಿತಿ ಕಂಪ್ನಿಯವ್ರು ಇದ್ದಾರೆ. ಯಾಕಂದ್ರೆ ನಾವು ಆ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ವಿ, ಅದು ಅವ್ರು ಇದ್ದಿಲ್ಲ, ನಾವು ಇಲ್ಲ ಅನ್ನೋ ಥರ ಬಂದುಬಿಟ್ಟಿದೆ. ಯಾ ಕಂಪ್ನಿಗಳೇ
ಬೇಕು ಇವತ್ತು ನಮಗೆ. ಹ್ಞೂ ಯಾಕಂದರೆ ಆ ಕಂಪ್ನಿ ಇಲ್ಲದ್ರೆ ನಾನು ಇವತ್ತು ಬೆಳೆಯೋಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ನಾನು ಬಂದುಬಿಟ್ಟಿದ್ದೀನಿ. ಓಕೆ. ಇದ್ದಂಗೆ ಮತ್ತೆ ನಾನು ಸಾವಯವ ಕೃಷಿಗೆ ಹೋಗೋಕ್ಕಾಗ್ತಾ ಇಲ್ಲ. ರಾಸಾಯನಿಕ ಕೃಷಿಯಲ್ಲೇ ಫೈಟ್ ಮಾಡ್ಬೇಕು ನಾನು. ಬೇರೆ ರೈತನಿಗೆ ಚೆನ್ನಾಗಿ ನಾವು ಹೇಳಿ ತಗೋಬೇಕು. ಇದಕ್ಕೆ ಒತ್ತು ಬಿದ್ದಿರೋದಕ್ಕಿಂತ ಏನಾಗುತ್ತೆ, ನಾವು ಕಂಪ್ನಿ ಮೊರೆ ಹೋಗಲೇಬೇಕಾಗತ್ತೆ. ಆದಷ್ಟು ಅದರಿಂದ ನಾವು ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾಧ್ಯ ಆದಷ್ಟು ಅಂದರೆ ಮಿತವಾಗಿ ಬಳಸುವಂಥ ಒಂದು ರಾಸಾಯನಿಕ ಮಿತವಾಗಿ ಬಳಸುವಂಥ ಒಂದು ಕ್ರಿಯೆ ಶುರು ಮಾಡ್ತಾ ಇದ್ದೀವಿ. ಓಕೆ ಸರ್, ಇಷ್ಟೊತ್ತು ನೀವು ನಮಗೆ ಈ ಭತ್ತದ ಬೇಸಾಯ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ವೀಕ್ಷಕರ, ಇಷ್ಟೊತ್ತು ನಮಗೆ ಶ್ರೀ ಪರ್ವತಯ್ಯ ಸ್ವಾಮಿ ಅವರು ಹೇಳ್ತಾ ಇದ್ರು, ಮೊದಲೆಲ್ಲ ಈ ನಾಟಿ ಬೆಳೆಗಳನ್ನು ಅಂದರೆ ನಾಟಿ ಭತ್ತಗಳನ್ನು ಜಾಸ್ತಿ ಬೆಳೀತಾ ಇದ್ರು. ಆವಾಗ ಬೆಳೆಯೋದಕ್ಕೆ ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಈಗ ಭತ್ತ ಒಂದು ವಾಣಿಜ್ಯಕ ಬೆಳೆ ಆಗಿರೋದ್ರಿಂದ ಹೊಸ ಹೊಸ ಹೈಬ್ರಿಡ್ಗಳನ್ನು, ಸಂಕೀರ್ಣ ತಳಿಗಳನ್ನು ಹಾಕಿ ಹೆಚ್ಚೆಚ್ಚು ಗೊಬ್ಬರ ಕೊಟ್ಟು ಹೆಚ್ಚೆಚ್ಚು ಔಷಧಿಗಳನ್ನು ಕೊಟ್ಟು ಬೆಳೆಸ್ತಾರೆ. ಹಾಗಾಗಿ ಯಾವ ರೈತನಿಗೆ ಒಳ್ಳೆಯ ನಾಲೆಜ್ ಇರುತ್ತೆ, ಅದ್ರ ಕುರಿತಾಗಿ ಏನೆಲ್ಲ ಮಾಡಬೇಕು ಅಂತ ಗೊತ್ತಿರುತ್ತೆ, ಆ ರೈತ ಮಾತ್ರ ಈ ಒಂದು ಚಾಲೆಂಜಿಂಗಾಗಿ ಈ ರೀತಿಯ ಒಂದು ಭತ್ತವನ್ನು ಮಾಡಬೇಕಾಗತ್ತೆ. ಅದು ಈ ಗಂಗಾವತಿ ಪ್ರದೇಶದಲ್ಲಾದರೆ ಎಲ್ಲರೂ ಭತ್ತನೇ ಬೆಳೀತಾರೆ. ಒಂದು 2-3 ವರ್ಷಗಳಲ್ಲಿ ಯಾವುದೋ ಒಂದು ಭತ್ತ ಕೈಗೆಟಗತ್ತೆ ನಮಗೆ ಅಂತೇಳಿ ಅವರು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚ್ಕೋತಾ ಇದ್ದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಇವರ ಸಂಪರ್ಕ ಕಲ್ಪಿಸಿಕೊಟ್ಟಂತಹ ನಮ್ಮ ಕೃಷಿ ಮಹಾವಿದ್ಯಾಲಯದ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.